Hello students, welcome to Patadgal English Academy and Banshankari English Academy. ಇವತ್ತಿನ ವಿಡಿಯೋದಲ್ಲಿ 2025ದಲ್ಲಿ ಇರುವಂತ ಮೂರು ಪರೀಕ್ಷೆಗಳ ಕ್ವೆಶ್ಚನ್ ಪೇಪರ್, 2026ಗೆ ಬಿಟ್ಟಿರತಕ್ಕಂಥ ಮೂರು ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳು, 2026ದಲ್ಲಿ ಆಗಿರುವಂತ ಎರಡು ಪ್ರಿಪರೇಟರಿ ಕ್ವೆಶ್ಚನ್ ಪೇಪರ್ಗಳಲ್ಲಿ ಬಂದಿರುವಂತ ಕ್ವೆಶ್ಚನ್ ನಂಬರ್ 32A ಅಂದರೆ ಕ್ವಶನ್ ಟ್ಯಾಗ್ ಫ್ರೇಮಿಂಗ್ ಕ್ವಶನ್ ಟು ಫಾರ್ಮ್ ಯೂಸ್ ಮಾಡಿಕೊಂಡು ಇಂಟ್ರಾಗೇಷನ್ ಮಾಡೋದು. ಆಮೇಲೆ 32B ಎರರ್ ಐಡೆಂಟಿಫಿಕೇಶನ್, 33 ನೋಟ್ ಮೇಕಿಂಗ್. ಈ ಕ್ವಶನ್ಸ್ಗಳನ್ನು ಈ 8 ಕ್ವಶನ್ ಪೇಪರ್ದಲ್ಲಿ ಬಂದಿರುವಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ಕೊಡ್ತೇನೆ. ಈಗಾಗಲೇ ಈ 8 ಕ್ವಶನ್ ಪೇಪರ್ದಲ್ಲಿ ಬಂದಿರುವಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ಒಂದು ಲೈವ್ ಕ್ಲಾಸ್ ಮಾಡೇನಿ. ನಿನ್ನೆ ಮಾಡಿದ್ದು, ನಿನ್ನೆ ಅದ ನಂತರ ಗ್ರಾಮರ್ 31A 31B 31Aದಲ್ಲಿ ಬರುವ 4 ಗ್ರಾಮರ್, 31B ಬರುವ ಲಿಂಕರ್ಗಳನ್ನ ಎರಡೂ ಸೇರಿಸಿ 8 ಕ್ವಶನ್ ಪೇಪರಿಂದ ಬರುವಂಥ ಕ್ವಶನ್ಸ್ಗಳನ್ನು ನಿನ್ನ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ. ಇವತ್ತು 32A ಅಂದರೆ ಕ್ವಶನ್ ಟ್ಯಾಗು ಫ್ರೇಮಿಂಗ್ ಕ್ವಶನ್ ಡೂ ಫಾರ್ಮ್ ಇಂಟ್ರಾಗೇಷನ್ ಮಾಡೋದು, ಡೂ ಫಾರ್ಮ್ ಯೂಸ್ ಮಾಡಿ. ಆಮೇಲೆ ಎರರ್ ಐಡೆಂಟಿಫಿಕೇಶನ್ನು 32B, ಆಮೇಲೆ ಫ್ಲೋ ಚಾರ್ಟ್ 33 ನೋಟ್ ಮೇಕಿಂಗ್. ಈ ಎಲ್ಲ ಕ್ವಶನ್ಸ್ಗಳು ಈ 8 ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಕ್ವಶನ್ಸ್ಗಳು ಬಿಡಿಸಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಂತರದಲ್ಲಿ ಲಾಸ್ಟ್ 34 ರಿಪೋರ್ಟೆಡ್ ಸ್ಪೀಚ್, 35 ಡೈಲಾಗ್ ಮೇಕಿಂಗ್. ಇವೆರಡು ಕ್ವಶನ್ಸ್ಗಳನ್ನು ತಗೊಂಡು 8 ಕ್ವಶನ್ ಪೇಪರ್ದಲ್ಲಿ ಬಂದಿರುವಂಥ ಕ್ವಶನ್ಸ್ಗಳಿಗೆ ಬಿಡಿಸಿ ಒಂದು ವಿಡಿಯೋ ಇವತ್ತು ಸಂಜೆ ಅನ್ನೋದ್ರೊಳಗಾಗಿ ಮಾಡಿಟ್ಟಿರ್ತೀನಿ ಫ್ರೆಂಡ್ಸ್. ತಾವೆಲ್ಲ ನೋಡ್ಕೊಳ್ರಿ, ಎಕ್ಸಾಮಿನೇಷನ್ಗೆ ಒಳ್ಳೆ ರೀತಿಯಲ್ಲಿ ಪ್ರಿಪರೇಷನ್ ಮಾಡಿಕೊಡ್ರಿ. ಓಕೆ, ಬನ್ನಿ ಕ್ವಶನ್ಸ್ ನೇರವಾಗಿ ನೋಡೋಣ. ಈಗ ಕ್ವಶನ್ ನಂಬರ್ 32A ಎರರ್ ಐಡೆಂಟಿಫಿಕೇಶನ್, 32A ಫ್ರೇಮಿಂಗ್ ಕ್ವಶನ್ ಕ್ವಶನ್ ಟ್ಯಾಗ್, 32B ಎರರ್ ಐಡೆಂಟಿಫಿಕೇಶನ್ ನೋಟ್ ಮೇಕಿಂಗ್. ಇಷ್ಟು ಕ್ವಶನ್ಸ್ಗಳನ್ನ ತಗೊಂಡು 8 ಕ್ವಶನ್ ಪೇಪರ್ದಲ್ಲಿ ಬಂದಿರುವಂಥ ಕ್ವಶನ್ಸ್ಗಳನ್ನ ಒಂದು ಡಿಫ್ರೆಂಟ್ ಸ್ಟೈಲ್ನೊಳಗೆ ಒಂಥರ ನಿಮಗೆ ಇಲ್ಲಿ ತನಕ ನೋಡಿದ್ದು ಈ ಥರ ನೋಡಿದ್ವಿ. ಇವತ್ತೊಂದು ಸ್ವಲ್ಪ ಬೇರೆ ರೀತಿಯಲ್ಲಿ ನಿಮ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬಂದಿರಬೇಕು, ಆ ತರಹ ಮಾಡೇನಿ ಫ್ರೆಂಡ್. ಬರ್ರಿ ನೋಡೋಣ. ಈ 3 ವಿಡಿಯೋನ ನೋಡಿಬಿಡ್ರಿ. ನಿನ್ನೆ 2 ಬಿಟ್ಟೀನಿ. ನಿನ್ನೆ ಒಂದು ಲೈವ್ ಕ್ಲಾಸು, ಒಂದು ರೆಕಾರ್ಡಿಂಗ್ ಮಾಡಿ ಅವು ಎರಡುಗಳನ್ನು ನೋಡ್ರಿ. ಈಗ ಮಾಡಕತ್ತಿದ್ದು ಇದು ಒಂದು ವಿಡಿಯೋ ನೋಡ್ರಿ. ಇದು ಮುಗಿಸಿದ ನಂತರ ಡಯಲಾಗ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಕೂಡಿಕೊಂಡು ಒಂದು ವಿಡಿಯೋ ಮಾಡ್ತೀನಿ. ಇವತ್ತು ಸಂಜೆ ಅನ್ನೋದ್ರಾಗಾಗಿ ಮಾಡ್ತೇನೆ. ಮಧ್ಯಾಹ್ನ 2-3 ಗಂಟೆಗೆ ನಿಮಗೆ ಕಾಣಿಸ್ಕೊಂತೈತಿ ಪರ್ಹಾಪ್ಸ್. ಇವು 4 ವಿಡಿಯೋಗಳನ್ನು ಎಕ್ಸಾಮ್ ದೃಷ್ಟಿಯಿಂದ ಮಾಡಿದ್ದು. ಸಖತ್ತಾಗಿ ಮಾಡೀನಿ ಫ್ರೆಂಡ್ಸ್, ಮಸ್ತ್ ಯೂಸ್ಫುಲ್ ಇರ್ತವೆ, ನೋಡ್ಕೊಳ್ಳಿ, ಟೆಸ್ಟ್ ಮಾಡ್ರಿ, ಗೊತ್ತಾಗ್ತೈತಿ ನಿಮಗೆ. ನೇರವಾಗಿ ಕ್ವಶನ್ ಬರ್ತೇನೆ. 32 ಫ್ರೇಮಿಂಗ್ ಕ್ವಶನ್ನು ನಿನ್ನೆ ಇವನ್ನೆಲ್ಲ ಮಾಡೇನ್ರಿ, ಇದು ಮಾಡೇನ್ರಿ. ಇವಾಗ ಇಲ್ಲಿ ಬರ್ತೀನಿ ನೋಡ್ರಿ. ಈ ಕ್ವಶನ್ ಮಾಡ್ಬೇಕೀಗ. rewrite as directed. ಯಾಡ್ ಎ ಸೂಟಬಲ್ ಕ್ವಶನ್ ಟ್ಯಾಗ್ ಅಂತದ. ಓಕೆ, ಶುಡ್ ಮಾಡಲ್ ಐತಿ, ಶುಡ್ ತಗೊಂತೀರಿ. ನೆಗೆಟಿವ್ ಐತಿ, ಆದ್ದರಿಂದ ನಾಟ್ ಹಾಕಬಾರ್ದು. ಸ್ಟೂಡೆಂಟ್ಸ್ ಸಬ್ಜೆಕ್ಟ್ ಪ್ಲೂರಲ್ ಐತಿ, ಅದರದು ದೇ ಹಾಕ್ಬಿಡ್ರಿ. ಶುಡ್ ದೇ ಫಿನಿಶ್ಡ್. ಚೈಲ್ಡ್ಹುಡ್ ಈಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಎ ಪರ್ಸನ್ಸ್ ಲೈಫ್ ಅಂತದ. ಫ್ರೇಮಿಂಗ್ ಕ್ವಶನ್ನು ವಾಟ್ ಅಂತ ತಗೊಂಡ್ಬಿಡ್ರಿ. ಇದರ ಬದಲಾಗಿ ವಾಟ್ ಅಂತ ವರ್ಡ್ ಹಾಕಿ ಮುಂದೆ ಇದ್ದಕ್ಕಿದ್ದಂಗೆ ಬರೆದು ಬಿಡ್ರಿ. ಏನೂ ಚೇಂಜ್ ಮಾಡಬೇಡ.
ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಹಿಂಗೆ ಮಾಡ್ಬೇಕ್ರಿ. ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಹಿಂಗೆ ಮಾಡಬೇಕು. ಸಬ್ಜೆಕ್ಟು ವ್ಯಕ್ತಿ ಇದ್ರೆ ಹೂ ತಗೋರಿ, ಸಬ್ಜೆಕ್ಟು ವ್ಯಕ್ತಿ ಇತ್ತು ಬೇರೆ ಈ ಥರ ಏನಾರು ಇದ್ರೆ ವಾಟ್ ತಗೋರಿ. ಕ್ವಶನ್ದಲ್ಲಿ ಕೊಟ್ಟಿರುವಂಥ ಪಾರ್ಟ್ ಆಫ್ ಸೆಂಟೆನ್ಸ್ ಅನ್ನು ಇದ್ದಕ್ಕಿದ್ದಂತೆ ಬರೀರಿ. ವಾಟ್ ಈಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಎ ಪರ್ಸನ್ಸ್ ಲೈಫ್? ಫಿನಿಶ್ಡ್. ನೆಕ್ಸ್ಟ್, ರೆಕ್ಟಿಫೈ ದ ಎರರ್ಸ್. ಚಿಲ್ಡ್ರನ್ಸ್ ಅಂತದ, ಇದು ಚಿಲ್ಡ್ರನ್ಸ್ ಆಗಬಾರ್ದು, ಮಿಸ್ಟೇಕ್ ಇಲ್ಲೇ ಇದೆ. ಇದೆಲ್ಲಿದೆ? ಚಿಲ್ಡ್ರನ್ಸ್ ಅಂತ ಶಬ್ದನೇ ಇಲ್ಲ, ಚಿಲ್ಡ್ರನ್ ಅಂತ ಆಗಬೇಕು. ಇಷ್ಟ ಆಗ್ಬಿಟ್ರೆ ಸರಿ, ಮತ್ತೇನೂ ಇಲ್ಲ, ಉಳ್ಕದೆಲ್ಲ ಕರೆಕ್ಟ್ ಇರ್ತೈತ್ರಿ. ಸನ್ನಿಧಿ ಗೋಸ್ ಫಾರ್ ವಾಕ್ ಆನ್ ದ ಮಾರ್ನಿಂಗ್ ಅಂತಾರ, ಇಲ್ಲಿ ಪ್ರಿಪೋಸಿಷನ್ ಮಿಸ್ಟೇಕ್ ಆಗಿದೆ, ಆನ್ ಬದಲಾಗಿ ಇನ್ ಮಾಡ್ರಿ, ಇನ್ ದ ಮಾರ್ನಿಂಗ್. ಈ ಥರದ್ದು ಪ್ರತಿ 8 ಕ್ವಶನ್ ಪೇಪರ್ ನನ್ನ ಕಡೆ ಇವೆ. 8 ಕ್ವಶನ್ ಪೇಪರ್ಗಳಿಗೆ ನಿಮ್ಗೆ ಆನ್ಸರ್ ಮಾಡಿ ಕೊಡ್ತೀನಿ ಇವತ್ತು. ಇಷ್ಟ ಆದಮೇಲೆ ಫ್ಲೋ ಚಾರ್ಟಿಗೆ ಬರ್ತೀನಿ, ಇಷ್ಟು ಮುಗಿಸ್ತೀನಿ. ಆಮೇಲೆ ರಿಪೋರ್ಟೆಡ್ ಸ್ಪೀಚು, ಡಯಲಾಗ್ ಇವೆರಡು ಸೇರಿಬಿಟ್ಟು ಇವತ್ತು ಆಫ್ಟರ್ನೂನ್ ಒಂದು ವಿಡಿಯೋ ಮಾಡ್ತೀನಿ, ಇವತ್ತೇ ಮಾಡ್ತೀನಿ. ಇಷ್ಟು ನಿನ್ನೆ 2 ಮಾಡೀನಿ, ಇವತ್ತೆರಡು, 4 ವಿಡಿಯೋ. ಎಕ್ಸಾಮಿನೇಷನ್ ಪರ್ಪಸ್ 4 ವಿಡಿಯೋಗಳನ್ನು ನೋಡ್ಕೊಂಡು ಹೋಗ್ಬಿಡು, ನೀನು ಆರಾಮಾಗಿ ಬರೆದು ಬರ್ತೀಯ ಅಂತ ಅನಿಸ್ತದೆ ನನಗೆ. ಓಕೆ. ಕೋಕೋ ಕೋಲಾ ಈಸ್ ಮೇಡ್ ಫ್ರಾಮ್ ಕೋಕೋವಾ ಬೀನ್ಸ್. ಓಕೆ. ಚಾಕೊಲೇಟ್ ವಿತ್ ಇಟ್ಸ್ ರಿಚ್, ಇಲ್ಲೇನೋ ಕೋಕೋ ಕೋಲಾ ಅಂದೇನೋ, ಅಯ್ಯೋ ಮಿಸ್ಟೇಕ್ ಮಾಡಿದ್ನಲ್ರಿ. ಚಾಕೊಲೇಟ್ ಈಸ್ ಮೇಡ್ ಫ್ರಾಮ್ ಕೋಕೋವಾ ಬೀನ್ಸ್. Chocolate with its rich velvety texture and deep complex flavors captivates the senses and has become a symbol of indulgence. ಇದೇನಂತಾರ? ಚಾಕ್ಲೇಟ್ ಮೇಡ್ ಫ್ರಾಮ್ ಇದನ್ನು ತಗೊಳ್ರಿ ಫಸ್ಟ್, ಇದು ಹಾಕ್ಬಿಡ್ರಿ. ಎಸ್, ಇದನ್ನ ಇಲ್ಲಿ ತುಂಬಬೇಕು. ಚಾಕ್ಲೇಟ್ ವಿತ್ ಇಟ್ಸ್ ಏನದ? ಹ್ಯಾಸ್ ರಿಚ್ ಅಂತದ, ಹ್ಯಾಸ್ ರಿಚ್ ವೆಲ್ವೆಟ್ರಿ ಟೆಕ್ಸ್ಚರ್ ಆ್ಯಂಡ್ ಡೀಪ್ ಕಾಂಪ್ಲೆಕ್ಸ್ ಫ್ಲೇವರ್ಸ್. ಇದು ಮಾಡ್ರಿ. ಇದನ್ನು ವೆಲ್ವೆಟ್ರಿ ಟೆಕ್ಸ್ಚರ್ ಇದಕ್ಕೆ ಎರಡು ಸೆಕೆಂಡ್ ಬಾಕ್ಸ್ನಲ್ಲಿ ಇದನ್ನು ತುಂಬ್ರಿ. ಆ್ಯಂಡ್ ಡೀಪ್, ಇಲ್ಲೊಂದದಲ್ಲ, ಡೀಪ್ ಕಾಂಪ್ಲೆಕ್ಸ್ ಫ್ಲೇವರ್ಸ್ ಇದನ್ನು 3ನೇ ಬಾಕ್ಸಿಗೆ ತುಂಬ್ರಿ. ಎಸ್, ಸಿಂಬಲ್ ಆಫ್ ಇಂಡಲ್ಜೆನ್ಸ್ ಅಂತ ಐತಲ್ಲ, ಇದನ್ನು 4ನೇ ಬಾಕ್ಸ್ನಾಗ ತುಂಬ್ರಿ. ಫಿನಿಶ್ಡ್. ಇದು ಏನು ಮಾಡ್ತೀರಿ? ಇದನ್ನೇನು ಮಾಡ್ತೀರಿ? ಇವತ್ತು ಆಫ್ಟರ್ನೂನ್ ಒಂದು 5-6 ತಾಸು ಬಿಟ್ಟು, ಒಂದು 8 ತಾಸು ಬಿಟ್ಟು, ಇವತ್ತು ಆಫ್ಟರ್ನೂನ್ ಈವ್ನಿಂಗ್ ಒಟ್ಟು ಇದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. 2 ಕ್ವಶನ್ಸ್ಗಳನ್ನ ಸೇರಿ 8 ಕ್ವಶನ್ ಪೇಪರ್ದಲ್ಲಿ ಬಂದಿರುವಂಥದ್ದು. ಯಾಕಂದರೆ ಇದೆಲ್ಲ ಮಜಬೂತ್ ಅದ, ಇದು ಈಜಿ ಇರ್ತೈತಿ. ಇದು ಸ್ಪೆಷಲ್ ಇದು ಸಚಿನ್ ತೆಂಡೂಲ್ಕರ್ ಇದ್ದಂಗೆ ಕ್ರಿಕೆಟ್ ಫೀಲ್ಡ್ನೊಳಗೆ. ಎಸ್, ಭಾರಿ ಬ್ಯೂಟಿಫುಲ್ ಇರ್ತೈತಿ. ಓಕೆ, ಮಸ್ತ್ ಮಾಡಿಕೊಡ್ತೀನಿ ಸಾಯಂಕಾಲ. ನೆಕ್ಸ್ಟ್ ಬರ್ತೀನಿ. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ 2025 ಸೆಕೆಂಡ್ ಎಕ್ಸಾಮದ್ದಂತ ಅನಿಸ್ತದ ನನಗೆ. ಲಿಂಕರ್ಗಳನ್ನ ಮಾಡೀನಿ. ಹಿಂದಿನ ವಿಡಿಯೋ ನೋಡ್ರಿ, ನಿನ್ನೆ 2 ವಿಡಿಯೋ ಮಾಡೀನಿ. ಎಸ್, ಓಕೆ. 32 ಆ್ಯಡಿಂಗ್ ಕ್ವಶನ್ ಟ್ಯಾಗ್ ಐತಿದು ಫಸ್ಟ್ ಒನ್ನು. ಏನು ಮಾಡ್ತೀರಿ ಆ್ಯಡಿಂಗ್ ಕ್ವಶನ್ ಟ್ಯಾಗ್ ಅಂದ್ರೆ? ಮೈ ಮದರ್ ಸೆಲ್ಡಮ್ ಗೋಸ್ ಅಂತದ, ಸೆಮಿ ನೆಗೆಟಿವ್ ಐತಿ. ಸೆಮಿ ನೆಗೆಟಿವ್ ಇದ್ರೆ ಇದನ್ನು ನೆಗೆಟಿವ್ ಅಂತಾನೆ ಟ್ರೀಟ್ ಮಾಡಿ ಕ್ವಶನ್ ಟ್ಯಾಗ್ ಅಫರ್ಮೇಟಿವ್ ಬರಬೇಕು. ಸಿಂಪಲ್ ಪ್ರೆಸೆಂಟ್ ಅದ, ಗೋಸ್ ಅಂತೇಳಿ, ಅದಕ್ಕೆ ಡಸ್ ತಗೋರಿ. ನೆಗೆಟಿವ್ ಮಾಡಬಾರ್ದು, ನೆಗೆಟಿವ್ ಯಾಕಂದ್ರೆ ಅದ ಐತಿ. ಪ್ರನೌನ್ ಹಾಕ್ಬಿಡೋದು. ಮೈ ಮದರ್, ಇದಕ್ಕೆ ಪ್ರನೌನ್ ಏನು ಬರ್ತೈತಿ? ಶಿ ಬರ್ತೈತಿ. ಡಸ್ ಶಿ. ನೆಕ್ಸ್ಟ್, ಇದೇನೋ ಫ್ರೇಮಿಂಗ್ ಕ್ವಶನ್ ಮಾಡೋದೈತಿ. ಮನೋಜ್ ಹ್ಯಾಸ್ ಚೋಸನ್ ಎ ಕ್ಲಾಸಿಕ್ ನಾವೆಲ್ ಅಂತದ. ಒಂದು ಅಡ್ಜೆಕ್ಟಿವ್ ಐತಿ, ಒಂದು ನೌನ್ ಐತಿ ಇಲ್ಲೇ. ಆ ನೌನಿಗೆ ಒಂದು ಅಡ್ಜೆಕ್ಟಿವ್ ಐತಿ. ಇಂಥ ಸಮಯದಲ್ಲಿ ವಾಟ್ ಕೈಂಡ್ ಆಫ್ ಅಂತ ತಗೋಬೇಕಾಗ್ತದ. WH ವರ್ಡ್ ವಾಟ್ ಕೈಂಡ್ ಆಫ್ ತಗೊಂಡು ಈ ನಾವೆಲ್ಲನ್ನು ಇಲ್ಲಿ ಹಾಕೋಬೇಕು. ವಾಟ್ ಕೈಂಡ್ ಆಫ್ ನಾವೆಲ್, ದೆನ್ ಇಂಟ್ರಾಗೇಟಿವ್ ಮಾಡ್ರಿ. ಹ್ಯಾಸ್ ಮನೋಜ್ ಹೆಲ್ಪಿಂಗ್ ಹೊರ ಬೈತಲ್ಲ, ಅದಕ್ಕೆ ಡೂ ಡಸ್ ಡಿಡ್ ತಗೋಬಾರ್ದು. ಹ್ಯಾಸ್ ಮನೋಜ್ ಚೋಸನ್ನ ಮಾಡ್ಬೇಕ್ರಿ.
ಚೂಸ್ ಮಾಡಬಾರ್ದು. ಎಸ್, ವಾಟ್ ಕೈಂಡ್ ಆಫ್ ನಾವೆಲ್ ಹ್ಯಾಸ್ ಮನೋಜ್ ಚೋಸನ್? ಫ್ರೇಮಿಂಗ್ ಕ್ವಶನ್ ಸರಿ ಆಯ್ತು. ಇದ್ರೊಳಗ ಎರಡು ಮಿಸ್ಟೇಕ್ ಇರ್ತಾವ. ಈ ಸೆಂಟೆನ್ಸ್ ಒಂದು ಮಿಸ್ಟೇಕು, ಈ ಸೆಂಟೆನ್ಸ್ ಒಂದೊಂದೇ ಮಿಸ್ಟೇಕ್ ಇರ್ತದ್ರಿ. ಒಟ್ಟ ಚಿಂತೆ ಬೇಡ ನಿಮಗೆ. ಆ ಒಂದು ಮಿಸ್ಟೇಕನ್ನು ಸರಿಪಡಿಸ್ಬಿಟ್ರೆ ಮುಂದೊಂದು ಏನಾದ್ರು ಮಿಸ್ಟೇಕ್ ಐತೆ ಅನ್ಕೊಳ್ಳೇ ಬೇಡ ನೀವು. ಹಂಗಿರುವುದಿಲ್ಲ, ಇರಬಾರ್ದಂತ ಐತಿ ಮತ್ತೆ ಪದ್ಧತಿ. ಹಂಗಿರಬಾರ್ದು ಅಂತ ಪದ್ಧತಿ ಐತಿ. ನಾನೇನು ಹೇಳ್ತೇನೆ ಅಂದ್ರೆ ಏನು ಪದ್ಧತಿ, ವಾಟ್ ರೂಲ್ ಇಸ್ ದ್ಯಾರ್. ಹರ್ ಹಸ್ಬೆಂಡ್ ಕಟ್ ವೆಜಿಟೇಬಲ್ಸ್, ಕಟ್ ಆಗಲ್ಲ ಇದು. ಯಾಕಂದ್ರೆ ಎವ್ರಿ ಡೇ ಅಂದ್ರೆ ಎವ್ರಿ ಡೇ ನಡೆಯುವಂಥ ಕೆಲಸ ರುಟೀನ್ ಆಗ್ತೈತಿ. It should always be in a simple present tense. Because the subject is third person singular, there must be yes or es to the principal verb. So cut, we have to add yes. Cut ಬೇಡ, ಕಟ್ಸ್ ಮಾಡ್ರಿ, ಉಳ್ಕದೆಲ್ಲ ಕರೆಕ್ಟ್ ಇರ್ತೈತಿ. ಗಾಂಧೀಜಿ ವಾಸ್ ಅಸಾಸಿನೇಟೆಡ್, ಇದು ಒಂದು ಇಯರ್ ಇರುವುದರಿಂದ ಇನ್ ಬರಬೇಕು, ಆನ್ ಬರಬಾರ್ದು, ಉಳ್ಕದೆಲ್ಲ ಸರಿ ಇದೆ. ನೆಕ್ಸ್ಟ್ ಫ್ಲೋ ಚಾರ್ಟ್. ವಿಷ್ಣುವರ್ಧನ ವಾಸ್ ದ ಗ್ರೇಟೆಸ್ಟ್ ಕಿಂಗ್ ಆಫ್ ದ ಹೊಯ್ಸಳ ಡೈನಸ್ಟಿ. He defeated Cholas in the Battle of Talakadu. He built temples at Talakadu and Beluru in memory of this victory. Vishnuvardhana dynasty, yes, Hoysala dynasty. ಈ ವರ್ಡನ್ನು ಒಂದನೇ ಬಾಕ್ಸ್ನಲ್ಲಿ ತುಂಬ್ರಿ. ಡಿಫೀಟೆಡ್ ಚೋಳಾಸ್ ಇನ್ ಬ್ಯಾಟಲ್ ಆಫ್ ತಲಕಾಡು, ಇದನ್ನ ಎರಡು ಬಾಕ್ಸ್ ನಂಬರ್ 2ದಲ್ಲಿ ತುಂಬ್ರಿ. ಇದು ಪೂರ ತುಂಬೇಕ್ರಿ ಇದು. ಎಸ್, ಇನ್ ಆಯ್ತು. ಇನ್ ಇಟ್ಸ್ ಮೆಮೊರಿ ಬಿಲ್ಟ್ ಟೆಂಪಲ್ಸ್ ಆಟ್, ಎರಡು ಕಡೆ ಟೆಂಪಲ್ಸ್, ಒಂದು ಅಟ್ ತಲಕಾಡು, ಇದನ್ನ 3ನೇ ಬಾಕ್ಸ್ನಲ್ಲಿ ತುಂಬ್ರಿ. ಬೇಲೂರು ಇದನ್ನ 4ನೇ ಬಾಕ್ಸ್ನಲ್ಲಿ ತುಂಬ್ರಿ. ನೆಕ್ಸ್ಟ್ ಕೆಳಗಿನ ಕ್ವಶನ್ಸ್ಗಳನ್ನ ಹೇಳಿ ನಿಮಗೆ ಏನು ಮಾಡ್ತೀನಿ ಅಂತೇಳಿ ಮುಂದಿನ ಕ್ವಶನ್ ಪೇಪರ್ಗೆ ಹೋಗ್ತೀನಿ. ಎಸ್, 32 ಇಲ್ಲಿದೆ ಬರ್ರಿ, ಏನು ಮಾಡಬೇಕು ಅಂತೇಳಿ. ಇದು ಏನು ಮಾಡಬೇಕಂದ್ರೆ ಫ್ರೇಮಿಂಗ್ ಕ್ವಶನ್ ಐತಿ. ಫಸ್ಟ್ ಕ್ವಶನ್ ಟ್ಯಾಗ್ ಕೊಟ್ಟಿಲ್ಲ ಈ ಸಾರಿ. 2 ಕ್ವಶನ್ ಪೇಪರ್ಗಳಲ್ಲಿ ಕ್ವಶನ್ ನಿಮ್ಗೆ ಗೊತ್ತಿಲ್ಲ, 3 ಟಾಪಿಕ್ಸ್ಗಳದಾವ. ಒಟ್ಟ ಡೂ ಫಾರ್ಮ್ ಯೂಸ್ ಮಾಡಿಕೊಂಡು ಇಂಟ್ರಾಗೇಷನ್ ಮಾಡೋದು ಒಂದು ಟಾಪಿಕ್, ಫ್ರೇಮಿಂಗ್ ಕ್ವಶನ್ 2ನೇ ಟಾಪಿಕ್, ಕ್ವಶನ್ ಟ್ಯಾಗು 3ನೇ ಟಾಪಿಕ್. 3 ಟಾಪಿಕ್ಗಳ ಮೇಲೆ ಯಾವುದಾದ್ರೂ 2 ಟಾಪಿಕ್ ಮೇಲೆ ಕ್ವಶನ್ ತೆಗಿಬೋದು ಅವರು. ಒಂದನ್ನು ಬಿಡಬೇಕಾಗ್ತೈತಿ, ಗೊತ್ತಿರಲಿ ನಿಮಗೆ. ಅದು ಈ ಸಾರಿ ಇವ್ರೇನು ಕೊಟ್ಟಾರ, ಫ್ರೇಮಿಂಗ್ ಕ್ವಶನ್ ಕೊಟ್ಟಾರ. ಇಲ್ಲಿ ಡೂ ಫಾರ್ಮ್ ಹಾಕಿ ಇಂಟ್ರಾಗೇಷನ್ ಮಾಡೋದು ಕೊಟ್ಟಾರ. ಇದನ್ನು ಮಾಡೋಣ ಬರ್ರಿ. ಇದು ಸಬ್ಜೆಕ್ಟೇ ಅಂಡರ್ಲೈನ್ ಆಗಿರುವುದರಿಂದ, ಇದು ಒಂದು ಪರ್ಸನ್ ಆಗಿರೋದ್ರಿಂದ, ಪರ್ಸನ್ ಅಷ್ಟಾಗಿದ್ರೆ ಹೂ ಅಂತಿದ್ದೀವ್ರಿ, ಮೆಲಿಂಡಾ ಆಗಿದ್ರೆ ಹೂ ಅಂತಿದ್ದೀವ್ರಿ, ಮೆಲಿಂಡಾಸ್ ಆಗಿರೋದ್ರಿಂದ ಹೂಸ್ ತಗೋಬೇಕ್ರಿ. ಅಂದ್ರೆ ಕರೆಕ್ಟ್ ಆಗ್ತೈತಿ, ಗೊತ್ತಾಗ್ತೈತಿ ನಿಮಗದು. ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಮುಂದಿನ ಪಾರ್ಟ್ ಇದ್ದಕ್ಕಿದ್ದಂಗೆ ಇದಕ್ಕೆ ಜೋಡಿಸ್ಬಿರ್ಬೇಕ್ರಿ. ಹೂಸ್ ಫಾದರ್ ಈಸ್ ಎ ಡಾಕ್ಟರ್, ಹೂಸ್ ಫಾದರ್ ಈಸ್ ಎ ಡಾಕ್ಟರ್, ಈ ತರ ಮಾಡ್ಬೇಕು. ಆಮೇಲೆ ಇದು ಡೂ ಫಾರ್ಮ್ ಹಾಕಿ ಇಂಟ್ರಾಗೇಷನ್ ಮಾಡೋದೈತ್ರಿ. ವರ್ಬ್ ನೋಡ್ಬೇಕ್ರಿ ಇಂಥ ಟೈಮ್ದೊಳಗ. ಅಂಡರ್ಸ್ಟ್ಯಾಂಡ್ ಇರ್ಬೋದು, ಇಲ್ಲ ಅಂಡರ್ಸ್ಟ್ಯಾಂಡ್ಸ್ ಇರ್ಬೋದು, ಇಲ್ಲ ಅಂಡರ್ಸ್ಟುಡ್ ಇರ್ಬೋದು. ಅಂಡರ್ಸ್ಟ್ಯಾಂಡ್ ಇದ್ರೆ ಡೂ ತಗೊಂತೀರಿ, ಅಂಡರ್ಸ್ಟ್ಯಾಂಡ್ಸ್ ಇದ್ರೆ ಡಸ್ ತಗೊಂತೀರಿ, ಅಂಡರ್ಸ್ಟುಡ್ ಇದ್ರೆ ಡಿಡ್ ತಗೊಂತೀರಿ. ಡೂ ಡಸ್ ಡಿಡ್ ಸರಿಯಾಗಿ ತಗೊಂಡು ಸಬ್ಜೆಕ್ಟ್ ಹಾಕಿ ಇದು ಇರ್ತೈತಲ್ಲ ವರ್ಡ್, ಎಷ್ಟೊತ್ತಿದ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇಂಟ್ರಾಗೇಷನ್ ಮಾಡುವಾಗ. ಇದು ಅಂಡರ್ಸ್ಟುಡ್ ಸಿಂಪಲ್ ಪಾಸ್ಟ್ ಐತಿ, ಆದ್ದರಿಂದ ಡಿಡ್ ತಗೊಂತೀನಿ, ಸಬ್ಜೆಕ್ಟ್ ಹಾಕ್ತೀನಿ, ಡಿಡ್ ದ ಮೆಂಬರ್ಸ್ ಅಂತೇಳಿ. ಡಿಡ್ ದ ಮೆಂಬರ್ಸ್ ಅಂಡರ್ಸ್ಟ್ಯಾಂಡ್ ಪ್ರೆಸೆಂಟ್ ಮಾಡ್ಬೇಕ್ರಿ. ಇದನ್ನ ಇಂಟ್ರಾಗೇಷನ್ ಮಾಡುವಾಗ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಇದು ಭಾಳ ಹುಷಾರಿದ್ರ ಬಗ್ಗೆ. ಡಿಡ್ ದ ಮೆಂಬರ್ಸ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. ನಾ ಬೇಡಿಕಿದ್ದಾಗ ಏನ್ ಮಾಡ್ತಿದ್ದೇನ್ರಿ, ಡಿಡ್ ದ ಮೆಂಬರ್ಸ್ ಅಂಡರ್ಸ್ಟುಡ್ ಅಂತಿದ್ದೆ. ಡಸ್ ಮಹೇಶ, ಇಲ್ಲ ಮಹೇಶ್ ಅಂಡರ್ಸ್ಟ್ಯಾಂಡ್ಸ್ ಅಂತ ಇರ್ತಿತ್ತು, ಡಸ್ ಮಹೇಶ್ ಅಂಡರ್ಸ್ಟ್ಯಾಂಡ್ಸ್ ಅಂತಿದ್ದೆ. ನಮ್ಮ ಸರ್ ಹೇಳ್ತಿದ್ರು, ನೋಡೋ ಡಬಲ್ ಪಾಸ್ಟ್ ಮಾಡ್ತಿ,
ಇಲ್ಲಿ ಡಬಲ್ ಪಾಸ್ಟ್ ಐತಿ ಇಲ್ಲೋ, ನಿಂದ ಯಾಕಪ್ಪ ಡಬಲ್ ಪಾಸ್ಟ್ ಬರಬಾರ್ದು, ಇಲ್ಲಿ ಡಬಲ್ ಎಸ್ ಮಾಡ್ತೀನಿ ನೋಡಪ್ಪ ನೀನು, ಇಲ್ಲಿ ಎಸ್ ಅಂಡರ್ಸ್ಟ್ಯಾಂಡ್ಸ್ ಅಂತತಿ, ಮತ್ತು ಹೊಳ್ಳಿ ಡಸ್ ತೊಗೊಂಡ್ಮೇಲೆ ಅಂಡರ್ಸ್ಟ್ಯಾಂಡ್ಸ್ ಯಾಕೆ ಮಾಡ್ತೀನಿ ನೀನು ಅಂತಂತಿದ್ರಿ. ಅಂದರೆ ನೀವು ಡೂ ಡಸ್ ಡಿಡ್ ತಗೋರಿ, ಇದನ್ನು ಮಾತ್ರ ವರ್ಬ್ ಮಾತ್ರ ಇಲ್ಲೇ ಅಂಡರ್ಸ್ಟ್ಯಾಂಡ್ ಕೊಡ್ಬೋದು, ಅಂಡರ್ಸ್ಟೂಡ್ ಕೊಡ್ಬೋದು, ಅಂಡರ್ಸ್ಟ್ಯಾಂಡ್ಸ್ ಕೊಡ್ಬೋದು. ಇಂಟ್ರಾಗೇಷನ್ ಮಾತ್ರದಲ್ಲಿ ಪ್ರೆಸೆಂಟೇ ಇರಬೇಕು, ಅಂಡರ್ಸ್ಟ್ಯಾಂಡೇ ಇರಬೇಕು. ಓಕೆ, ನೆಕ್ಸ್ಟ್ ವೈ ಡಿಡ್ ಯು ಬ್ರಾಟ್ ಅಂತದ. ಬ್ರಾಟ್ ಆಗಲ್ಲ ಇದು, ನಾನು ಅದೇ ಹೇಳಿದ್ದೆ, ಅದೇ ಬಂತು ನೋಡ್ರಿ, ಈಗ ಅದೇ ಬಂತು ನೋಡ್ರಿ. ಡಬಲ್ ಪಾಸ್ಟ್ ಮಾಡ್ತಿದ್ದೆ ನಾನು, ಡಿಡ್ ತೊಗೊತೀನಿ ಮತ್ತು ಹೊಳ್ಳಿ ಪಾಸ್ಟ್ ಯೂಸ್ ಮಾಡ್ತೀನಿ, ಬರಬಾರ್ದು ಹಂಗಾರೆ. ಇದು ಬ್ರಿಂಗ್ ಆಗಬೇಕು. ಇಲ್ಲಿ ಹೇಳಿದ್ದ ಬಂತು ನೋಡ್ರಿ, ಮ್ಯಾಗ ಹೇಳಿದ್ದ ಬಂತು. ಅದೇ ಒಂದು ಕಲ್ತ್ರೆ ಇನ್ನೊಂದು ನಮಗೆ ಸರಳ ಆಗ್ತೈತಿ. ಇದು ಪ್ರೆಸೆಂಟ್ ಮಾಡ್ಬೇಕ್ರಿ, ಟೆನ್ಸ್ ಇಂಟ್ರಾಗೇಟಿವ್ ಹಿಂಗಿರ್ಬೇಕಲ್ಲ. ವೈ ಡಿಡ್ ಯು ಬ್ರಿಂಗ್ ದಿಸ್ ಕರೆಕ್ಟ್ ಆಗ್ತೈತಿ. ಸ್ಮಿತಾ ಈಸ್ ಲುಕಿಂಗ್ ಗಾರ್ಜಸ್. ಈಸ್ ಲುಕಿಂಗ್ ಅಂತ ಆಗಬಾರ್ದು, ಪ್ರೆಸೆಂಟ್ ಕಂಟಿನ್ಯೂಸ್ ಬರಬಾರ್ದ್ರಿ. ಇದು ನಾನ್ ಕನ್ಕ್ಲೂಸಿವ್ ಹರ್ಬ್, ಸಿಂಪಲ್ ಪ್ರೆಸೆಂಟ್ ಮಾಡ್ಬೇಕಿದ್ನ. ಒಂದು ತಿಳ್ಕೊಂಬಿಡ್ರಿ ನೀವು, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದದ್ದು ಒಂದು ಏನಾರ ಕೊಟ್ಟಾರ ಅಂದ್ರೆ ಅದನ್ನು ಸಿಂಪಲ್ ಪ್ರೆಸೆಂಟ್ ಮಾಡ್ಬೇಕಂತೇಳಿ. ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಸ್ಮಿತಾ ಮಾಡ್ರಿ, ಈಸ್ ಲುಕಿಂಗ್ ಐತಲ್ಲ ಸ್ಮಿತಾ ಲುಕ್ಸ್ ಮಾಡ್ರಿ, ಮುಂದಿದ್ದೆಲ್ಲ ಕರೆಕ್ಟ್. ಗಾರ್ಜಸ್ ಅಂತ ಮಾಡ್ರಿ. ಇನ್ ಪಿಂಕ್ ಸಾರಿ, ಇಷ್ಟು ಮಾಡ್ತೀರಿ. ಓಕೆ, ಎಸ್. ಇಲ್ಲೊಂದು ಇದು ಅದ ನೋಡ್ರಿ, ಫ್ಲೋ ಚಾರ್ಟ್. ಇದು ಕೆಳಗಿಲ್ಲಿ ಬಂದಿದೆ, ಒಂಚೂರು ಇದಾಗ್ತದ ತುಂಬಲಿಕ್ಕೆ. ಇಲ್ಲಿ ದೊಡ್ಡದನ್ನು ಕೊಟ್ಟಾರ ಇದನ್ನ, ಬರ್ರಿ. ಸಲಿ ಪ್ರಧೋಮ್, ದ ಫ್ರೆಂಚ್ ಪೋಯಟ್ ಅಂಡ್ ಎಸೆಯಿಸ್ಟ್, was the first recipient of the Nobel Prize for Literature in 1901. His works have a lyrical quality and a melancholy worldview. One of his major works is a 4,000-line epic poem, Le Bonheur. He delved into philosophy of poetry and favored a style that was calm and impersonal in character. He was the first in the long list of illustrious writers who have won this prize, the latest being British playwright Harold Pinter. ಸಲ್ಲಿ ಪ್ರದೋಮ, ದ ಫ್ರೆಂಚ್ ಪೋಯಟ್, ಹಿಂಗೆ 1, 2, 3 ಪ್ರಕಾರ ಹೋಗ್ಬೇಕ್ರಿ. ಈಸ್ ದ ರೆಸಿಪೆಂಟ್ ಆಫ್, ಒಂದನೇ ಬಾಕ್ಸಲ್ಲಿ ಏನು ತುಂಬ್ತೀರಿ, ಈಸ್ ದ ರೆಸಿಪೆಂಟ್ ಆಫ್ ಇದನ್ನು ತುಂಬ್ರಿ, ದ ನೋಬೆಲ್ ಪ್ರೈಸ್. ಸಾಕು, ಒಂದನೇ ಬಾಕ್ಸ್ನಲ್ಲಿ ತುಂಬಿಡ್ರಿ. ಇದು ಒಂದನೇ ಬಾಕ್ಸ್ನಲ್ಲಿ ತುಂಬ್ರಿ. ಸೆಕೆಂಡ್ ಏನಾಯ್ತು ನೋಡ್ರಿ, ಸೆಕೆಂಡ್ ಇಲ್ಲಿ ಬರ್ರಿ. ಮೇಜರ್ ಪೋಯಮ್ ಈಸ್ ಮೇಜರ್ ವರ್ಕ್ ಯಾವುದು ಅಂತಂದ್ರೆ ಇದನ್ನು ಬರಿಬೇಕಂದ್ರೆ ಲೀ ಬಾನರ್. ಇದು ಮೇಜರ್ ಪೋಯಮ್. ಇದು ನಂಬರ್ 2 ಬಾಕ್ಸ್ನಾಗ ತುಂಬ್ರಿ. ಮೇಜರ್ ಪೋಯಮ್ ಇದು, ಮೇಜರ್ ಪೋಯಮ್ ಲೀ ಬೆನಾರ್, ಇಲ್ಲಿ ಮೇಜರ್ ಪೋಯಮ್ ಇದು. ನಂಬರ್ 3 ಬಂದ್ರೆ his style calm and his style ಬರ್ತಾರೆ. His style was calm and impersonal. ಇದನ್ನು ಬರಿಬೇಕ್ರಿ, ಥರ್ಡ್ ಬಾಕ್ಸ್ನಾಗ ಇದನ್ನು ಬರಿಬೇಕಾಗ್ತೈತಿ. ಇಂಪರ್ಸನಲ್, ಕಾಮ್ ಅಂಡ್ ಇಂಪರ್ಸನಲ್. ಆಮೇಲೆ ನಂಬರ್ 4 ಲೆಂತ್ ಆಫ್ ಎಪಿಕ್ ಎಷ್ಟು ಅದರ, ಇದು 4,000 ಲೈನ್. ಇದು ಲೆಂತ್ ಆಫ್ ಎಪಿಕ್. ಇದಕ್ಕೆ ಬಾಕ್ಸ್ ನಂಬರ್ 4ದಲ್ಲಿ ವರ್ಡ್ಸನ್ನ ಬರೀರಿ. ನೀವು ಬರೆಯೋ ರೀತಿ ಗೊತ್ತೈತಲ್ಲ. ಮತ್ತೆ ನಾ ಏನು ಮಾಡಿ ಇದು ಮಾಡಿ ಕ್ವಶನ್ ಪೇಪರನ್ನು ಮನೆ ಕಡೆ ತೊಗೊಂಡು ಬಂದಿರಿ ನೀವು. ಆನ್ಸರನ್ನ ಅಲ್ಲಿ ಬರಿಬೇಕು ಬಾಕ್ಸ್ನಲ್ಲಿ ರೀ. ಈ ರೀತಿ ಬಾಕ್ಸ್ ಯಾರೊಬ್ಬರು ಸ್ಟೂಡೆಂಟ್ ಕೇಳಿದ್ರು, ಸರ್ ಬಾಕ್ಸ್ ಹಾಕೇ ಬರಿಬೇಕಾ ಅಂತೇಳಿ. ಹೌದ್ರಿ, ರೂಲು ಅದನ್ನ ಹೇಳ್ತೈತ್ರಿ. ನಿಮ್ಮ ಆನ್ಸರ್ ಶೀಟ್ನಲ್ಲಿ ರೂಲ್ ಹೇಳೋದು ಅದನ್ನ ಹೇಳ್ತದೆ. ಈ ಕ್ವಶನ್ ಬ್ಯಾಂಕ್ನೊಳಗೆ ಇದು ಕ್ವಶನ್ ನಂಬರ್ 33 ತೆಗೆದು ನೋಡ್ರಿ. ಕ್ವಶನ್ ಬ್ಯಾಂಕ್ ನಿಮ್ಮ ಕಡೆ ಇದ್ದಿದ್ರೆ ಅದರಾಗ ಈ ಕ್ವಶನನ್ನು ಯಾವ ರೀತಿ ಬಿಡಿಸ್ಬೇಕಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರ. ಆ ಇನ್ಸ್ಟ್ರಕ್ಷನ್ಸ್ದೊಳಗೆ ಚೊಕ್ ಹೇಳ್ತಾರ, ಇದನ್ನ ಚಾರ್ಟ್ ಡ್ರಾ ಮಾಡ್ರಿ, ಆಮೇಲೆ ಬಾಕ್ಸ್ ಅನ್ನು ತುಂಬ್ರಿ ಅಂತ ಹೇಳಿ.
ಮತ್ತು ಒಂದೊಂದು ಸಾರಿ ಏನು ಮಾಡ್ತಾರೆ ಅಂದ್ರೆ ನೇರವಾಗಿ 1 2 3 4 ಆನ್ಸರ್ ಬರೆದ್ರು ಕೂಡ ಮಾರ್ಕ್ ಕೊಡ್ತಾರೆ. ಅದು ನಿಮ್ಮದು ಲಕ್ ರೀ. ಬರೀ 1 2 3 4 ಬರೆದ್ರೆ ಅದು ಏನಾಗ್ತದೆ, ಟೈಮ್ ಸಿಕ್ಕಾಪಟ್ಟೆ ಸೇವ್ ಆಗ್ತದೆ. ಮಾರ್ಕ್ಸ್ ಕೊಡ್ತಾರೆ ನನ್ನ ಲೆಕ್ಕದಲ್ಲಿ, ಒಬ್ಬೊಬ್ರು ಯಾರು ಕೊಡ್ಲಿಕ್ಕಿಲ್ಲ, 99% ಕೊಡ್ತಾರೆ. ಸುಮ್ಮನೆ ಕಾಂಟ್ರವರ್ಷಿಯಲ್ ಥಾಟ್ ಅಂತಂದರೆ ಚಾರ್ಟ್ ಹಾಕಿ ಬರೆದ್ಬಿಡ್ರಿ, ಸರಿ ತಾನೇ? ಮುಂದೆ ಹೋಗ್ತೇನೆ ರೀ, ಮುಂದಿನ ಕ್ವಶನ್ ಪೇಪರ್ ಬರ್ತೇನೆ ರೀ. ಇದು ನನಗನ್ಸಿದ ಮಟ್ಟಿಗೆ ಅಂದ್ರಮ್ಮ, ಈಗ ಇದು ಮಾಡಿದವಲ್ಲ, ಇದು ಎಕ್ಸಾಮ್ ನಂಬರ್ 1 ಲಾಸ್ಟ್ ಇಯರ್ದು, ಇದು ಎಕ್ಸಾಮ್ ನಂಬರ್ 2 ರೀ ಲಾಸ್ಟ್ ಇಯರ್, ಇದು ಎಕ್ಸಾಮ್ ನಂಬರ್ 3 ರೀ, ಇದು 2026 ಮಾಡಲ್ ಕ್ವಶನ್ ಪೇಪರ್ ನಂಬರ್ 1 ಇದು ನನಗನ್ಸಿದ ಮಟ್ಟಿಗೆ. ಅಂದ್ರೆ ಅದ ಪ್ರಕಾರ ತಗೊಂಡ್ರಿ, ಇವೆಲ್ಲ ಇದೇ ಥರ ಮಾಡೇನ್ರಿ ಇದನ್ನ. ಓಕೆ, ಬರ್ರಿ ನೋಡೋಣ. ಆ್ಯಡಿಂಗ್ ಕ್ವಶನ್ ಆಗೈತಿ. ರಾಘು ಹ್ಯಾಸ್ ಗಾನ್ ಅಂತದ, ಅಫರ್ಮೇಟಿವ್ ಅದರಿ, ಪ್ರೆಸೆಂಟ್ ಪರ್ಫೆಕ್ಟ್ ಅದರಿ, ಹೆಲ್ಪಿಂಗ್ ಹೊರ್ ಬೈತಲ್ಲೇ, ಆದ್ದರಿಂದ ಹ್ಯಾಸ್ ಐತಿ, ಹ್ಯಾಸ್ ಅದ್ ತಗೊಂತೀನಿ. ಅಫರ್ಮೇಟಿವ್ ಸೆಂಟೆನ್ಸ್ ಇದ್ದದ್ರಿಂದ ನಾನು ಟ್ಯಾಗನ್ನು ನೆಗೆಟಿವ್ ಮಾಡ್ಕೊತೀನಿ. ಹ್ಯಾಸ್ ಅಂಟ್ ರಾಘು ಮೇಲ್ ಅದ, ಅದಕ್ಕೆ ಪ್ರನೌನ್ ಹಾಕಿದ್ರೆ ಹಿ ಹಾಕಬೇಕು, ಹ್ಯಾಸ್ ಅಂಟ್ ಹಿ. ಅಥವಾ ಹ್ಯಾಸ್ ಹಿ ನಾಟ್ ಅನ್ನು ಮಾಡ್ಲಿಕ್ಕೆ ಬರ್ತದೆ, ನಿಮ್ಗೆ ಗೊತ್ತೈತೆ ಇಲ್ಲ ಅದನ್ನ. ಹ್ಯಾಸ್ ಹಿ ನಾಟ್ ಅಂತ ಬರಿಬೇಕು, ಮತ್ತೆ ಹಿಂಗ್ ಬರಿಬೇಕು, ಇಲ್ಲ ಹಿಂಗ್ ಬರಿಬೇಕು, ಎರಡರಲ್ಲಿ ಒಂದು ಬರಿಬೇಕು. ಈ ರೀತಿ ಬರೆದ್ರೆ ಕಾಂಟ್ರಾಕ್ಟರ್ ಫಾರ್ಮೇ ಬರಿಬೇಕ್ರಿ, ಅಂಟ ಬರಿಬೇಕ್ರಿ. ಪದ್ಧತಿ ಅಂದ್ರೆ ಪದ್ಧತಿ, ಇದು ಸ್ಪೇಸ್ ಇರಬಾರ್ದಿಲ್ಲ. ಈ ರೀತಿ ಎರಡನೇದು ಬರೆದ್ರಿ ಅಂತಂದ್ರೆ ಸ್ಪೇಸ್ ಬಿಡಬೇಕು, ಪ್ರತಿ ವರ್ಡ್ನಲ್ಲಿ NOT ಬರಿಬೇಕ್ರಿ. ನಿಮ್ಗೆ ಯಾವ್ದು ಈಜಿ ಆಗ್ತದೆ ಅದು ಮಾಡು. ಇಂಥದ್ದು ಭಾಳ ಸರಳ ಕೊಟ್ರು ನೋಡ್ರಿ. ಸಬ್ಜೆಕ್ಟ್ ಅಂಡರ್ಲೈನ್ ಮಾಡಿದ್ದು ಕೊಟ್ಟಾಗ ವ್ಯಕ್ತಿ ಇತ್ತ ಹೂ ತಗೋರಿ, ವ್ಯಕ್ತಿ ಬಿಟ್ಟು ಬೇರೆ ಇದ್ರೆ ವಾಟ್ ತಗೋರಿ. ಮುಂದಿನ ಪಾರ್ಟ್ ಆಫ್ ಸೆಂಟೆನ್ಸ್ ಅನ್ನ ಏನು ಚೇಂಜ್ ಮಾಡ್ಬೇಡ್ರಿ, ಇದ್ದಕ್ಕಿದ್ದಂಗೆ ಇಟ್ಬಿಡ್ರಿ. ಅಂದ್ರೆ ಚಾರ್ಲ್ಸ್ ಡಾರ್ವಿನ್ ಅಂತದ ಫ್ರೇಮಿಂಗ್ ಕ್ವಶನ್ ಇದು. ಹೂ ಅಂತ ತಗೋರಿ. ಹೂ ಅಂತ ತಗೊಂಡು ಈ ವರ್ಡ್ ಅನ್ನ ಕೈ ಬಿಟ್ಟು ಮುಂದಿನ ವರ್ಡ್ ಏನದವ ಎಕ್ಸಾಕ್ಟ್ಲಿ ಬರೆದು ಕ್ವಶನ್ ಮಾರ್ಕ್ ಕೊಟ್ಬಿಟ್ರೆ ಫ್ರೇಮಿಂಗ್ ಕ್ವಶನ್ ಆಗ್ತೈತಿ. ಓಕೆ. ಎರರ್ ಐಡೆಂಟಿಫಿಕೇಶನ್. ಮೆನಿ ಚಿಲ್ಡ್ರನ್, ಪ್ಲೂರಲ್ ಚಿಲ್ಡ್ರನ್ ಅಂದ್ರೆ ಪ್ಲೂರಲ್ ಆಗ್ತೈತಿ. ಈ ಸಬ್ಜೆಕ್ಟ್ ಹೊರ ಅಗ್ರಿಮೆಂಟ್ ಮಿಸ್ಟೇಕ್ ಅದ, ಈಸ್ ಬರಬಾರ್ದ್ರಲ್ಲ ಆರ್ ಬರ್ಬೇಕಲ್ಲ, ಆರ್ ಮಾಡ್ಕೊಡ್ರಿ. ಹೆಣ್ಣ ಇದು ಆರ್ಡರ್ ಆಫ್ ವರ್ಡ್ ಅಂತ ಕರೀತಾರೆ ಇದಕ್ಕೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಒಳಗೆ WH ಆದ ತಕ್ಷಣ ಹೆಲ್ಪಿಂಗ್ ವರ್ಬ್ ಬರ್ಬೇಕ್ರಿ, ಆಮೇಲೆ ಸಬ್ಜೆಕ್ಟ್ ಬರಬೇಕು. ಇವ್ರು ಏನ್ ಮಾಡ್ರೆ ಮೊದಲ ಸಬ್ಜೆಕ್ಟ್ ಆಮೇಲೆ ಹೆಲ್ಪಿಂಗ್ ವರ್ಬ್. ತಪ್ತೈತಿ ಇದು. ಏನ್ ಮಾಡ್ರಿ, ಇದನ್ನ ಮೊದಲು ಹಾಕ್ರಿ, ಇದನ್ನ ನಂತರ ಹಾಕ್ರಿ. ಒಂದ್ಸಲ ಬರ್ದ್ ಬಿಡ್ಲೇನ್ರಿ, ನಿಮ್ಗೆಲ್ಲ ಗೊತ್ತಾಗ್ತೈತಿ. ಈ ಟೈಮ್ದಾಗೆಲ್ಲ ಇದು ಹಿಂಗೆ ಮಾಡಕ್ ಸರಿ ಅಲ್ಲ ಅದು. ವೆನ್ ಆರ್ ಯು, ಫಾಸ್ಟ್ ಹೋಗ್ಬೇಕಲ್ಲ ನಾವು, ನಿಮಗೂ ವೇಸ್ಟ್ ಆಗ್ಬಾರ್ದ ಟೈಮು. ವೆನ್ ಆರ್ ಯು ಲೀವಿಂಗ್ ಟು ಫ್ರಾನ್ಸ್, ಹೆಂಗ್ರಿ. ಇದಕ್ಕೆ ಎಂತ ಮಿಸ್ಟೇಕ್ ಅಂತ ಕರೀತಾರೆ, ಇದಕ್ಕೆ ಆರ್ಡರ್ ಆಫ್ ವರ್ಡ್ಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟು, ಈ ವಿಡಿಯೋಗೆ ಸಂಬಂಧಪಟ್ಟು ಇಲ್ಲೊಂದು ಫ್ಲೋ ಚಾರ್ಟ್ ಇದೆ, ಫ್ಲೋ ಚಾರ್ಟ್ ಮಾಡೋಣ. ಬರ್ರಿ ಫ್ರೆಂಡ್ಸ್. ಫಾರ್ಮರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಎ ಕಂಟ್ರಿ as they provide food and other raw materials to the people. They make significant contribution to a country's economic progress. However, farmers face many challenges including unpredictable weather patterns, crop failure and debt. Okay, ಬಾಕ್ಸ್ ನಂಬರ್ 1 2 3 4 ಹಿಂಗೆ ಹೋಗ್ಬೇಕು ನೀವು, ಎಂದೆಂದೂ ತಪ್ಪಬಾರ್ದು. ಸನಿಪ ಐತಿದು ಅಂತ ತಿಳ್ಕೊಂಡು ಇದಕ್ಕೆಲ್ಲರೂ ಹಾದಿಗಿದ್ದೀರಿ, ಹಾಗಾದ್ರೆ ಗ್ಯಾರಂಟಿ ನೀವು ತಪ್ತೀರಿ. ಇದು ಒಂದು ಇದೈತಿ ಚುನೆ ಐತ್ರಿ, ಇದನ್ನ ತೊಂಬ್ತೀರಿ, ಇದಕ್ಕೆ ಸನಿಪ ಇದೈತ್ರಿ, ಗ್ಯಾರಂಟಿ ತಪ್ತೀರಿ. 2 ಎಲ್ಲೈತಿ ಅಲ್ಲಿಗೆ ಹೋಗ್ರಿ. ಯಾಕಂದ್ರೆ ಕ್ಲೂ ಕೊಟ್ಟಿರ್ತಾರ, ಒಂದು ಸೀರೀಸ್ನಾಗ ಹೋದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಇರ್ತೈತಿ. ಒಟ್ಟ ಸಮೀಪ ಆಗತ್ತಂತೇಳಿ ಎಂದೆಂದು ರಾಂಗ್ ವೇಗೆ ಹೋಗ್ಲೇ ಬೇಡ, ರೈಟ್ ವೇ ಪ್ರಕಾರನ ಹೋಗ್ರಿ, ಸಕ್ಸಸ್ನ ರೀಚ್ ಮಾಡ್ತೀರಿ. ಪೀಪಲ್ ಪ್ರೊವೈಡ್, ಇದು ಒಂದೇದೇನದ ನೋಡೋಣ್ರಿ. ಬ್ಯಾಕ್ ಬೋನ್ ಆಫ್ ಎ ಕಂಟ್ರಿ ಅಂದ್ರೆ ಫಾರ್ಮರ್ಸ್, ಇದಕ್ಕೆ ನಂಬರ್ 1 ಬಾಕ್ಸ್ನಾಗ ತೊಂಬ್ರಿ. ಪ್ರೊವೈಡ್ ಪೀಪಲ್ ಡ್ಯಾಶ್ ಅಂಡ್ ರಾ ಮಟೀರಿಯಲ್ಸ್ ಅಂತದ, ಫುಡ್ ಬರ್ತೈತೆ ಅಂತ ಅನ್ಕೋತೇನ್ರಿ. ಪ್ರೊವೈಡ್ ಪೀಪಲ್ ಫುಡ್ ಅಂಡ್ ಅದರ್ ರಾ ಮಟೀರಿಯಲ್, ಅವರೇ ಬಾಕ್ಸ್ ಕೊಟ್ಟಾರ, ಹೆಲ್ಪ್ ಮಾಡ್ತಾರೆ. ಹಿಂಗತೆ ನಮಗೆ ಉದದ್ ತುಂಬು ಅಂತೇಳಿ ಒಮ್ಮೊಮ್ಮೆ ಇದನ್ನ ತುಂಬಿ ಇದನ್ನ ಬಾಕ್ಸ್ ಕೊಡ್ಬೋದು. ಏನ್ರಿ ನಿಮ್ಗೆ ಚಂದ ಅದು, ಒಂದು ಹೆಲ್ಪ್, ದೊಡ್ಡ ಹೆಲ್ಪ್ ಇದು. ನೋಡಕ್ಕೆ ಎಷ್ಟು ದೊಡ್ಡದು ಕಾಣಿಸ್ತದ್ರಿ,
ಬಟ್ ರಿಯಲಿ ದೊಡ್ಡ ಹೆಲ್ಪ್ ಮಾಡಿರ್ತಾರೆ ನಿಮಗೆ. ಅದನ್ನು ಒಂದು ಹೆಲ್ಪ್ ಕೊಡ್ತಾರಲ್ಲ, ಸಪೋರ್ಟ್ ಕ್ಲೂ ಕೊಡ್ತಾರಲ್ಲ. ಎಸ್, ಹಾಗಾದ್ರಿಂದ ನಾವು ಇದನ್ನು ಎರಡನೇ ಬಾಕ್ಸ್ನಲ್ಲಿ ತುಂಬಬೇಕಾಗ್ತದೆ. ಅದರ ರಾ ಮಟೀರಿಯಲ್ ಸೆಕೆಂಡ್ ಆಯಿತು. ಇನ್ನು ಥರ್ಡ್ಗೆ ಬರ್ತೇನೆ. ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ದ ಪ್ರೋಗ್ರೆಸ್. ಇದೇನದಲ್ಲ, ಎಸ್, ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಎ ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್. ಎ ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್. ಇಷ್ಟು ವರ್ಡ್ಸ್ಗಳನ್ನ ಬರ್ಕೋಬೇಕು ನೀವು ಥರ್ಡ್ ಬಾಕ್ಸ್ನಲ್ಲಿ. ಆಯಿತು. ನೆಕ್ಸ್ಟ್, ದ ಚಾಲೆಂಜಸ್ ಫೇಸ್ಡ್. ಎಂಥ ಸರ್ ಎಂಥ ಹೆಲ್ಪ್ ಮಾಡ್ಯಾರ ನೋಡ್ರಿ. ಇಲ್ಲ 3 ಲಿಸ್ಟ್ ಬರ್ತೈತಿ ನಿಮಗೊಂದು. 3 ಲಿಸ್ಟ್ ಏನು ಬರ್ತೈತಿ ಅಂತಂದ್ರೆ, ಇದು ಒಂದು ಬರ್ತೈತಿ ರೀ ವೆದರ್ ಪ್ಯಾಟರ್ನ್ಸು. ಇದಿಷ್ಟು ಅನ್ಪ್ರಿಡಿಕ್ಟಬಲ್ ವೆದರ್ ಪ್ಯಾಟರ್ನ್ಸ್ 1, ಕ್ರಾಪ್ ಫೇಲ್ಯೂರ್ 2, ಡೆಟ್ 3. ಇಂಥದ್ರೊಳಗೆ ಆ ಕಡೆದ್ದು ಮತ್ತು ಈ ಕಡೆದ್ದು ತಾವೇ ಕೊಟ್ಟು ನಡ್ಬರ್ಕೊಂದೊಂದೇ ನಮಗೆ ಕೊಡ್ತಾರ. ಅವಾಗ ಏನು ಮಾಡ್ಕೋಬೇಕು, ಒಂದು ಅವ್ರು ತುಂಬ್ಯಾರ, ಇದನ್ನು ಅವರೇ ತುಂಬ್ಯಾರ. ಹಾಗಾದ್ರೆ ನಡ್ಬರ್ಕ ಇರಬೇಕಾದದ್ದು ನಾವು ಮಾಡಬೇಕು, ಕ್ರಾಪ್ ಫೇಲ್ಯೂರ್ ಅಂತೇಳಿ. ಇದನ್ನ 4th ಬಾಕ್ಸ್ನಾಗ ತುಂಬಿಡ್ರಿ. ಚಾರ್ಟ್ ಡ್ರಾ ಮಾಡ್ಬೇಕಂತೈತಿ. ಸ್ವಲ್ಪ ಲೇಟ್ ಆಗೋದಕ್ಕೆ ಬೇರೆ ಕಡೆ ಟೈಮ್ ಉಳಿಸ್ಕೊರಿ, ಚಾರ್ಟ್ ಡ್ರಾ ಮಾಡಿಬಿಡ್ರಿ. ನೆಕ್ಸ್ಟ್ ಕ್ವಶನ್ ಬರ್ತೇನೆ. ಇವೆಲ್ಲ ಕ್ವಶನ್ಸ್ ಮಾಡೀನಿ ಫ್ರೆಂಡ್. ನಿಮ್ಗೆ ಹೇಳ್ಬೇಕಂತಂದ್ರೆ MC ಕ್ವಶನ್ಸ್ ಅದಾವಲ್ರಿ, ಅವನ್ನೆಲ್ಲ ಮಾಡ್ಯಾಡ್ರಿ. ಒಂದು ಸ್ವಲ್ಪ ತೋರಿಸ್ಕೊಂಡು ಬರ್ಲೇನೋ ಪ್ಲೀಸ್. ಒಂದು ಸ್ವಲ್ಪ ವಿಡಿಯೋ ನೋಡ್ರಿ. ಎಲ್ಲ 1 to 10 MC ಕ್ವಶನ್ಸ್ದು ಒಂದು ವಿಡಿಯೋ ಮಾಡೀನಿ. ಆಮೇಲೆ ಈ ಪ್ಯಾಸಿವ್ ಫಾರ್ಮ್, ಇದು ಎಕ್ಸ್ಪ್ರೆಷನ್, ಪ್ರೊನೌನ್, ಇದನ್ನು ಕೂಡಿಸಿ 8 ಕ್ವಶನ್ ಪೇಪರ್ ಅನ್ನು ಒಂದು ವಿಡಿಯೋ ಮಾಡೀನಿ. ಈಗ ಮಾಡಕತ್ತೀನಿ 3rd ವಿಡಿಯೋ. ನಿಮಗೆ ಗೊತ್ತೈತಿ ಏನು ಮಾಡ್ಲಿಕ್ಕತ್ತೀನಿ ಅಂತೇಳಿ. ಇದನ್ನ 3rd ವಿಡಿಯೋ ಇದನ್ನ ಮಾಡ್ಲಿಕ್ಕತ್ತೀನಿ. ಇದೆಲ್ಲ ಮಾಡ್ತೀನಿ. ಇನ್ನು ಇವತ್ತ ಮಧ್ಯಾಹ್ನ ಒಂದು ಇದನ್ನ ಕೂಡಿಸ್ಕೊಂಡು ರಿಪೋರ್ಟೆಡ್ ಸ್ಪೀಚು, ದೆನ್ ಈ ಡಯಲಾಗ್ ರೈಟಿಂಗ್ 2 ಕೂಡಿಸ್ಕೊಂಡು ಒಂದು ವಿಡಿಯೋ ಮಾಡಿಬಿಡ್ತೀನಿ. ಫಿನಿಶ್ಡ್. ಎಲ್ಲ ಕ್ವಶನ್ ಮುಗಿಸ್ದಂಗೆ ಆಗ್ತದೆ. ಓಕೆ, ಇದನ್ನು ಮಾಡಿಲ್ಲ, ಈ ಕ್ವಶನ್ ಮಾಡಬೇಕೀಗ. ಬನ್ನಿ ನೋಡೋಣ. ಆ್ಯಡಿಂಗ್ ಕ್ವಶನ್ ಟ್ಯಾಗ್ ಅದ. ಆ್ಯಡಿಂಗ್ ಕ್ವಶನ್, ಹಿ ಈಸ್ ಎ ಗ್ರೇಟ್ ಆಕ್ಟರ್. ಓಕೆ, ಟು ಬಿ ಹಾರ್ ಬೈ ದಿ ಪ್ರೆಸೆಂಟ್, ಅದಕ್ಕೆ ಈಸ್ ತಗೊಳ್ರಿ. ಅಫರ್ಮೇಟಿವ್ ಸೆಂಟೆನ್ಸ್ ಅದ, ಟ್ಯಾಗ್ ನೆಗೆಟಿವ್ ಮಾಡಿಕೊಡ್ರಿ. ಈಸಂಟ್. ಸಬ್ಜೆಕ್ಟ್ ನೌನ್ ಇದ್ರೆ ಅದ್ರ ಪ್ರನೌನ್ ತಗೋತೀರಿ, ಪ್ರನೌನ್ ಇದ್ರೆ ಪ್ರನೌನ ತಗೊಂಡ್ಬಿಡ್ತೀರಿ. ಹಿ ಅಂತೇಳಿ ಕ್ವಶನ್ ಮಾರ್ಕ್ ಕೊಡಬೇಕು. ಓಕೆ, ನೆಕ್ಸ್ಟ್ ವಿ ಪ್ಲೇಡ್. ಫ್ರೇಮಿಂಗ್ ಕ್ವಶನ್ ಕಬಡ್ಡಿ ಅಂತದ, ಇದಕ್ಕೆ ವಾಟ್ ತಗೋರಿ. ಏನನ್ನ ಆಡಿದೆಪ್ಪ, ವಾಟ್ ತಗೋರಿ. ಇಂಟ್ರಾಗೇಟಿವ್ ಮಾಡ್ರಿ. ವಿ ಪ್ಲೇಡ್ ಸಿಂಪಲ್ ಪಾಸ್ಟ್ನಾಗ ಐತಿ. ಡಿಡ್ ವಿ ಪ್ಲೇ, ಮುಗಿಯಿತು 99%. ವಾಟ್ ಡಿಡ್ ವಿ ಪ್ಲೇ, ಇದು ಬಿಡಬೇಕು, ಆನ್ಸರ್ ಆಗಿ ಬರ್ತೈತಿ. ಇದು ಮುಂದಿನ ವರ್ಡ್ಸ್ಗಳನ್ನ ಇದಕ್ಕೆ ಜೋಡಿಸ್ಬೇಕು. ವಾಟ್ ಡಿಡ್ ವಿ ಪ್ಲೇ ಡ್ಯೂರಿಂಗ್ ಅವರ್ ಸ್ಕೂಲ್ ಡೇಸ್. ಓಕೆ, ನೆಕ್ಸ್ಟ್ ಮಾಡ್ತೀರಿ. ಓಕೆ, ಎರರ್ ಐಡೆಂಟಿಫಿಕೇಶನ್ ಬರ್ತೀರಿ. ಚಿಲ್ಡ್ರನ್ ಲೈಕ್ಸ್ ಅಂತ ಐತಿ. ಎಸ್ ಯಾವಾಗ ಬರ್ತದೆ ಪ್ರಿನ್ಸಿಪಾಲ್ ಹೊರಬಿಗೆ, ವೆನ್ ಸಬ್ಜೆಕ್ಟ್ ಈಸ್ 3rd person ಸಿಂಗ್ಯುಲರ್. 3rd person ಪ್ಲೂರಲ್ ಇದೆ ಇದು, ಅದರಿಂದ ಲೈಕ್ಸ್ ಬರಬಾರ್ದು. ಮಿಸ್ಟೇಕ್ ಇಲ್ಲೇ ಅದ. ಇದನ್ನ ಲೈಕ್ ಮಾಡಿಬಿಟ್ರೆ ಏನು ಮಾಡಬೇಕಾದದ್ದಿಲ್ಲ. ಚಿಲ್ಡ್ರನ್ ಲೈಕ್ ಸ್ವೀಟ್ಸ್ ಮಾಡಿಬಿಟ್ರೆ ಮುಗೀತು. ಸನ್ ಅಂತ ಎದ್ರೆ ಇದು ಸಬ್ಜೆಕ್ಟ್ ಹಾರ್ಬ್ ಅಗ್ರಿಮೆಂಟ್ ಮಿಸ್ಟೇಕ್ ಆಗಿದೆ. ಇದು ಆರ್ಟಿಕಲ್ ಮಿಸ್ಟೇಕ್ ಇದೆ. ಸನ್, ಮೂನ್, ಅರ್ತ್, ಸ್ಕೈ ಈ ಶಬ್ದಗಳ ಹಿಂದೆ ಯಾವಾಗಲೂ ದ ಇರ್ಬೇಕ್ರಿ ಆರ್ಟಿಕಲ್. ದ ಸನ್ ರೈಸಿಸ್ ಇಂದ ಈಸ್ಟ್ ಆಗ್ಬೇಕು. ಇಷ್ಟು ಮಾಡಿಬಿಟ್ರೆ ಇದು ಮುಗಿತೈತಿ. ಇದೊಂದು ಫ್ಲೋ ಚಾರ್ಟ್. ದ ಫ್ಯಾಂಟಮ್ ಇಸ್ ಅ ಫಿಕ್ಷನಲ್ ಕಾಮಿಕ್ ಸ್ಟ್ರಿಪ್ ಹೀರೋ. ಹೂ ವಾಸ್ ಕ್ರಿಯೇಟೆಡ್ ಬೈ ಲೀ ಫಾಕ್. ಓ ರೈಟರ್ ಇವರು, ನಾವೆಲಿಸ್ಟ್, ಫಿಕ್ಷನಲಿಸ್ಟ್. ಆನ್ ಅಮೆರಿಕನ್. ಇವ್ರು ಅಮೆರಿಕನ್. ಇದು ರೈಟರ್, ಇವರು ಪಾತ್ರ, ಇದು ಒಂದು ರೋಲ್. ಇದು ಹೀ ಲಿವ್ಸ್
ಇನ್ ದ ಫಿಕ್ಷನಲ್ ಆಫ್ರಿಕನ್ ಕಂಟ್ರಿ. ಹಿ ಅಂದ್ರೆ ಇವರ ಫ್ಯಾಂಟಮ್ ರೀ. ಫಿಕ್ಷನಲ್ ಕಂಟ್ರಿ ಒಳಗೆ ವಾಸ ಮಾಡ್ತಾರಂದ್ರೆ ಫಿಕ್ಷನಲ್ ಕ್ಯಾರೆಕ್ಟರ್ ಆಫ್ ಬಂಗಲ್, ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆಫ್ ಟ್ರೈಬಲ್ ಪೀಪಲ್. ಈ ಮನುಷ್ಯ ಮಾಡುವಂತ ಕೆಲಸ ಇದು. ಹಿ ಈಸ್ ಆಲ್ಸೋ ಕಾಲ್ಡ್ ಮಿಸ್ಟರ್ ವಾಕರ್. ಇವನಿಗೆ ಮಿಸ್ಟರ್ ವಾಕರ್ ಅಂತ ಕರೀತಾರ. ದ ಗೋಸ್ಟ್ ಹೂ ವಾಕ್ಸ್. ಓಹೋ ಹೋ ಹೋ, ಅವನೇ ಗೋಸ್ಟ್. ಲೀ ಫಾಕ್ ಅಂದ್ರೆ ರೈಟರ್. ಆಲ್ಸೋ ಕ್ರಿಯೇಟೆಡ್ ದ ಕ್ಯಾರೆಕ್ಟರ್ ಆಫ್ ಮಂಡ್ರಾಕೆ. ಮತ್ತೊಂದು ಕ್ಯಾರೆಕ್ಟರ್ ಇದು ದ ಮ್ಯಾಜಿಷಿಯನ್. ಇವರಂತೂ ಘೋಸ್ಟ್, ಇವರು ಮ್ಯಾಜಿಷಿಯನ್. ಎರಡು ಪಾತ್ರಗಳು. ಇವರು ರೈಟರ್, ಅಮೆರಿಕನ್ ರೈಟರ್, ನಾವೆಲಿಸ್ಟ್. ಈ ನಾವೆಲ್ದಲ್ಲಿ ಬರ್ತಕ್ಕಂಥ ಪಾತ್ರಗಳು ಇವರು ಎರಡು. ಓಕೆ. ದ ಫ್ಯಾಂಟಮ್ ಒಂದನೇ ದಿನದ ಕ್ರಿಯೇಟೆಡ್ ಬೈ, ಯಾರ್ ಕ್ರಿಯೇಟೆಡ್ ಬೈ ಲೀ ಫಾಕ್. ಒಂದನೇದ್ದು ಇಷ್ಟ ತುಂಬ್ರಿ ಅಥವಾ ಏನ್ ಅಮೆರಿಕನ್ ಅಂತ ಏನ್ ಬೇಕಾಗಿಲ್ಲ ರೀ, ಲೀ ಫಾಕ್ ಸಾಕಾಗ್ತೈತಿ ಒಂದನೇದ್ದು. ಎರಡನೇದ್ದು ಅನದರ್ ನೇಮ್ ಇಲ್ಲಿ ಬರ್ತೈತಿ. ಹಿ ಈಸ್ ಆಲ್ಸೋ ಕಾಲ್ಡ್ ಮಿಸ್ಟರ್ ವಾಕರ್, ಇಲ್ಲಿ ಬರ್ತೈತಿ. ಇದು ಸೆಕೆಂಡ್ರಿ. ಇದು ಕರೆಕ್ಟ್ ಅದು. ಇವೆಲ್ಲ ಸಂಶಯ ಪಾಡ್ಬೇಡ್ರಿ ನೀವ್ರಿ. ನಾನು ಸಾಕಷ್ಟು ತಿಳ್ಕೊಂಡೇ ಹೇಳ್ತೀನಿ ನಿಮ್ಗೆ. ಅರ್ಧಂಬರ್ಧ ತಿಳ್ಕೊಂಡು ತಿಳಿದ್ರೆ ನಾನು ಹೇಳಿಕ್ ಹೋಗೋದಿಲ್ಲ. ದಯಮಾಡಿ ನಂಬಿ. ಇನ್ನೊಂದು ಸ್ವಲ್ಪ ನಿಮ್ಗೆ ಅದು ಅರ್ಥ ಆಗ್ಲಿಕ್ಕಂದ್ರೆ ಹಾಡಾಗಿ ಥಿಂಕ್ ಮಾಡು, ತಿಳಿತೈತಿ. ಅಷ್ಟಾಗಿ ಡೌಟ್ ಬಂದ್ರೆ ಕ್ವೆಶನ್ ಮಾಡು. ಓಕೆ. ಇದು ಸೆಕೆಂಡ್ ಆಯ್ತು ರೀ. ನೆಕ್ಸ್ಟ್ ಥರ್ಡ್ ನ್ಯಾಷನಾಲಿಟಿ. ಇದು ಇಲ್ಲಿ ಭಾಳ ಚಂದ ಅದ. ಇಲ್ಲಿ ಯಾರು ಬರ್ತಾರ ಹೇಳ್ರಿ? ಇಲ್ಲೇ ಲೀ ಫಾಕ್ ಬರ್ತಾರ. ಲೀ ಫಾಕ್ ಬರ್ತಾರ. ಲೀ ಫಾಕ್ ಬರ್ತಾರಂದ್ರೆ ಅವನಿಗೆ ರಿಲೇಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಅವ್ರ ನ್ಯಾಷನಾಲಿಟಿ ಯಾವುದು ಅಂತ ಕೇಳಿದ್ರೆ ಅಮೆರಿಕನ್ ಅಂತ ಕೊಟ್ಟರಲ್ಲ, ಇಲ್ಲೇ ಅಮೆರಿಕನ್. ಇದು ನಂಬರ್ 3 ತೊಂಬ್ರಿ. ಅನದರ್ ಕ್ಯಾರೆಕ್ಟರ್ ಕ್ರಿಯೇಟೆಡ್. ಇನ್ನೊಂದು ಕ್ಯಾರೆಕ್ಟರ್ ಇದರಲ್ಲೇ ಇಲ್ಲೇ ಐತಲ್ಲ, ಮಾಂಡ್ರೇಕ್. ಇದು 4ನೇ ಬಾಕ್ಸ್ನಾಗ ತುಂಬಿಡೋ, ಮುಗೀತು. ಇದು ನಾವೀಗ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 3 ಒಳಗದೀವಿ ಅಂತ ಅನ್ಕೊಂತೀನಿ. ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 3 ನಾವೆಲ್ಲಿಗೆ ಬರ್ತೀವಿ ಈಗ? 32 and 33 ಕ್ವಶನ್ಸ್ಗಳ ಬಿಡಿಸ್ತೇನೆ. 32 AB, 33 ಒಂದೇ. ಏನದ? ಎರಡು ಕ್ವಶನ್ ಟ್ಯಾಗ್ ಅಂತದ. ಐ ಡು ನಾಟ್ ನೋ ವಾಟ್ ಟು ಡೂ ಅಂತದ, ನೆಗೆಟಿವ್ ಐತಿ. ಆದ್ದರಿಂದ ಅಫರ್ಮೇಟಿವ್ ಟ್ಯಾಗ್ ಆಗಬೇಕು. ಹೆಲ್ಪಿಂಗ್ ವರ್ಬ್ ಐತಿದು, ಸಿಂಪಲ್ ಪ್ರೆಸೆಂಟ್ ಅಲ್ಲ. ಡೂ, ಡಸ್, ಡಿಡ್ ಇಂಥ ತೊಗೊಂಡಿದ್ರಂದ್ರೆ ಅವೇ ಹೆಲ್ಪಿಂಗ್ ಹೊರ ಆಗ್ತವೆ ನಿಮ್ಮ ಕ್ವಶನ್ ಟ್ಯಾಗ್ ಹಾಕ್ಲಿಕ್ಕೆ. ಡೂನ ತಗೋರಿ. ನಾಟ್ ಬೇಡ, ಇಲ್ಲಿ ನಾಟ್ ಇದೆ. ಸ್ಟೇಟ್ಮೆಂಟ್ ಅಫರ್ಮೇಟಿವ್ ಇದ್ರೆ ಟ್ಯಾಗ್ ನೆಗೆಟಿವ್, ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ರೆ ಟ್ಯಾಗ್ ಅಫರ್ಮೇಟಿವ್. 99.9. ಎರಡು ಪ್ರಸಂಗದಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ಮತ್ತು ಲೆಟ್ ಇದ್ದಾಗ ಸ್ಟೇಟ್ಮೆಂಟು ಅಫರ್ಮೇಟಿವ್ ಇರ್ತೈತಿ, ಟ್ಯಾಗು ಅಫರ್ಮೇಟಿವ್ ಇರ್ತೈತಿ. ಸ್ವಲ್ಪ ನಾನು ಹಳೆ ವಿಡಿಯೋ ನೋಡ್ರಿ, ಗೊತ್ತಾಗ್ತೈತಿ. ಓಕೆ. ಇದು ಡೂ ಅಷ್ಟ ತಗೋತೀರಿ. ಇದಕ್ಕೊಂದು ಸಬ್ಜೆಕ್ಟ್ ಹಾಕ್ಬಿಡ್ಬೇಕು. ಏನ್ ಸಬ್ಜೆಕ್ಟ್ ಐತಿ? ಐ ಅಂತ ಪ್ರನೌನ್ ಐತಿ, ಹಾಕ್ಬಿಡ್ರಿ. ಡು ಐ ಅಂತದ. ಎ ಪೊಲೀಸ್ ಮನ್ ಅಂತದ್ರಿ. ಸಬ್ಜೆಕ್ಟ್ ಭಾಳ ಈಜಿ ಕೊಟ್ಟಿರ್ತಾರ ನೋಡ್ರಿ. ಇದನ್ನೇ ಕೇಳ್ತಾರೆ ನೋಡ್ರಿ ರಿಪೀಟೆಡ್ಲಿ. ಒಬ್ಬ ವ್ಯಕ್ತಿ ಇದಾರ, ಒಂದು ಪರ್ಸನ್ ಇದೆ, ಸಬ್ಜೆಕ್ಟ್ ಸ್ಥಾನದಾಗಿದೆ. ಅವಾಗ ಏನ್ ಮಾಡ್ತೀರಿ? ಇದು ಬಿಡ್ಬೇಕ್ರಿ, ಹೂ ತಗೊಂಡ್ಬಿಡ್ಬೇಕ್ರಿ. ಇದಕ್ಕಿದ್ದಂಗೆ ಬರಿಬೇಕು ಮುಂದೆ. ಹೂ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್ ಅಂತ ಬರೆದು ಕ್ವಶನ್ ಮಾರ್ಕ್ ಕೊಟ್ಬಿಟ್ರೆ ಆರಾಮರದು. ಏನ್ರಿ, ನಾನದು ಸ್ವಲ್ಪ ಬರ್ಯಾಕ ಫಾಸ್ಟ್ ಆಗಿ ಹಿಂಗತೆ ಮಾಡ್ಲಿಕ್ಕತ್ತೀನಿ. ನೀವು ಪದ್ಧತಿ ಪ್ರಕಾರ ಬರೀರಿ ಇಲ್ಲಿ ಎಕ್ಸಾಮ್ ಹಾಲ್ ನೋಡ್ರಿ. ಓಕೆ. ಈಗ ಏನ್ ಮಾಡೋದದ? ಎರರ್ ಐಡೆಂಟಿಫಿಕೇಶನ್ ಮಾಡೋದದ ರೀ. ಕಿಂಗ್ ಲಿಯರ್ ಈಸ್ ಇಂಟರೆಸ್ಟಿಂಗ್ ಪ್ಲೇ ಅಂತಂದ್ರೆ ಆರ್ಟಿಕಲ್ ಮಿಸ್ಟೇಕ್ ಮಾಡ್ಯಾರ. ಇಂಟ್ರೆಸ್ಟಿಂಗ್ ಅಂತಾರ. ಇದು ವವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗ್ತೈತಿ. ನೆಕ್ಸ್ಟ್ ವರ್ಡ್ ದ ಅಂತ ಬರೋದಿಲ್ಲ. ನೆಕ್ಸ್ಟ್ ವರ್ಡ್ ಆರ್ಟಿಕಲ್ ಬಂದ ಮೇಲೆ ಸ್ಟಾರ್ಟಿಂಗ್ ಸೌಂಡು ವವೆಲ್ ಸೌಂಡ್ ಇ ಅಂತದ. ಅದರಿಂದ ವವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆದ್ರೆ ಯಾನ್ ಆರ್ಟಿಕಲ್ ಬರಬೇಕು, ಬರಬಾರ್ದು. ಇಲ್ಲಿ ಮಿಸ್ಟೇಕ್ ಅದ. ಇದನ್ನು ಸರಿಪಡಿಸಿ ಇದೊಂದು ಶಬ್ದ ಈ ಬದಲಾಗಿ ಯಾನ್ ಹಾಕಿ ಉಳ್ಕದೆಲ್ಲ ಇದಕ್ಕಿದ್ದಂತೆ ಬರೆದ್ರೆ ಸರಿ ಆಗ್ತೈತಿ. ಬ್ರಿಜೇಶ್ ಪ್ರೇಸ್ ಅಂತದ. ಇದು ಸಬ್ಜೆಕ್ಟ್ ಹಾರ್ಬ್ ಅಗ್ರಿಮೆಂಟ್ ಮಿಸ್ಟೇಕ್ ಇದೆ. ಈಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರುವುದರಿಂದ ಕ್ರಿಯಾಪದಕ್ಕೆ ಎಸ್ ಬರ್ಬೇಕಲ್ರಿ. ಐ ಪ್ರೇ, ವಿ ಪ್ರೇ, ಯು ಪ್ರೇ, ಯು ಪ್ರೇ, ಹಿ ಪ್ರೇಸ್, ಶಿ ಪ್ರೇಸ್, ಇಟ್ ಪ್ರೇಸ್, ದೇ ಪ್ರೇ. ಆದ್ದರಿಂದ ಬ್ರಿಜೇಶ್ ಅಂತಕ್ಕಂಥ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರುವುದರಿಂದ ಎಸ್ ಬರಬೇಕು. ಇಷ್ಟು ಸರಿಪಡಿಸಿ ಮುಂದೆ ಇದಕ್ಕಿದ್ದಂತೆ ಬರೆದ್ರ
ಬಂತು ಮಾರ್ಕ್. ನೆಕ್ಸ್ಟ್ ಫ್ಲೋ ಚಾರ್ಟಿಗೆ ಬರ್ತೀವಿ. ದ ತುಂಗಭದ್ರಾ ಈಸ್ ಒನ್ ಆಫ್ ದ ಮೇಜರ್ ರಿವರ್ಸ್ ಆಫ್ ಕರ್ನಾಟಕ. It starts and flows through the state of Karnataka during most of its course, and then through Andhra Pradesh, and ultimately joins the Krishna River near Murvakonda in Andhra Pradesh. Okay, ಆಯ್ತು. ನೇಮ್ ಆಫ್ ದ ರಿವರ್ ಇದು ತುಂಬ್ರಿ, ದ ತುಂಗಭದ್ರಾ. ಫಸ್ಟ್ ಬಾಕ್ಸ್ನಾಗ ತುಂಬಿ. ಫ್ಲೋಸ್ ಥ್ರೂ ಕರ್ನಾಟಕ ಅಂಡ್ 2 ಸ್ಟೇಟ್ ಅದಾವಲ್ಲ, AP ಥ್ರೂ ಆಂಧ್ರ ಪ್ರದೇಶ್, ಇದು ಸೆಕೆಂಡ್ ಬಾಕ್ಸಿಗೆ ತೊಂಬ್ರಿ. ಜಾಯಿನ್ಸ್ ರಿವರ್, ಯಾವ ರಿವರ್ನ ಜಾಯಿನ್ ಮಾಡ್ತೈತಿ? ಅಲ್ಟಿಮೇಟ್ಲಿ ಜಾಯಿನ್ಸ್ ಕೃಷ್ಣ ರಿವರ್ನ ಜಾಯಿನ್ ಮಾಡ್ತೈತಿ. ಇದು ಥರ್ಡ್ ಬಾಕ್ಸ್ನಾಗ ತೊಂಬ್ರಿ. ನಿಯರ್ ವಿಚ್ ಪ್ಲೇಸ್, ಎಲ್ಲಿ ಜಾಯಿನ್ ಮಾಡ್ತೈತಿ? ಮುರುಬಕೊಂಡ. ಇದನ್ನ ಫೋರ್ತ್ ಬಾಕ್ಸ್ನಾಗ ತೊಂಬ್ರಿ. ಹೆಲ್ಪ್ ಆಗ್ತೈತೆ ಅಂತ ಅನ್ಕೊಂಡೇನು ವಿಡಿಯೋ. ಈ 4 ವಿಡಿಯೋ ಇವತ್ತು ಮಾಡ್ತಕ್ಕಂಥದ್ದು 3ನೇ ವಿಡಿಯೋ. ನಿನ್ನೆ 2 ಮಾಡೀನಿ, ಇವತ್ತೊಂದು. ಈ 3 ವಿಡಿಯೋ ನೋಡ್ಕೊಡ್ರಿ. ಸೋಮನೆ ಹೋಗ್ರಿ, ಮಾರ್ಕ್ಸ್ ಫುಲ್ ಬರ್ತವೆ. ಹಂಗೆ ಅನ್ಕೋಬೇಡ್ರಿ, ಸ್ವಲ್ಪ ನೋಡ್ರಿ. ಇವೆಲ್ಲ ಹಳೆ ನೋಟ್ಸ್ ವರ್ಷಗಂಟ್ಲೆ ಮಾಡ್ಕೊಂತ ಬಂದಿರ್ತಾರಲ್ಲ, ಒಂದ್ ಕಡೆ ನೋಟ್ಸ್ ಇಟ್ಟಿರ್ತಾರೆ, ಅವನ್ನೆಲ್ಲ ನೋಡ್ಕೊರಿ. ಡೆಫಿನೆಟ್ಲಿ ನನ್ನ ವಿಡಿಯೋ ಅಂತೂ 100% ಹೆಲ್ಪ್ ಆಗ್ತವೆ. 100% ಹೆಲ್ಪ್ ಆಗ್ತವೆ. ಓಕೆ, ಬರ್ತೀನಿ. ನೆಕ್ಸ್ಟ್ ಈಗ ಪ್ರಿಪರೇಟರಿ ಎಕ್ಸಾಮಿನೇಷನ್ ಮೊನ್ನೆ ಮಾಡಿದ್ರಲ್ಲ, 2026 ಆನ್ಯುವಲ್ ಎಕ್ಸಾಮಿನೇಷನ್ಸ್ಗಾಗಿ ಏನು ಪ್ರಿಪರೇಟರಿ ಎಕ್ಸಾಮಿನೇಷನ್ ಮಾಡಿತ್ತು ಗೌರ್ಮೆಂಟ್, ಆ ಕ್ವಶನ್ ಪೇಪರ್ ನಂಬರ್ 1 ಇದು. ಬನ್ನಿ, ಪ್ರಿಪರೇಟರಿ ಎಕ್ಸಾಮಿನೇಷನ್ 32 ಕ್ವಶನ್ ಬರಬೇಕು. ಒಂಚೂರು ಇದು ಹಿಂಗೆ ಸರ್ಚ್ಕೋಬೇಕಾಗಿ ಬಂತಿದ್ದು. ಇದು ಏನೋ ಕ್ಲಿಯರ್ ಇದ್ದಂಗಿಲ್ಲಲ್ರಿ, ಇದು ಸ್ವಲ್ಪ ಏನೋ ಬ್ಲರ್ ಐತಿ. ಇದು ಪ್ರಯತ್ನ ಮಾಡ್ತೀನಿ. ಖುಷಿ ನೆವರ್ ಬಿಹೇವ್ಸ್ ಇನ್ಅಪ್ರಾಪ್ರಿಯೇಟ್ಲಿ ಅಂತ ಐತಿ. ಅಂದ್ರೆ ನೆಗೆಟಿವ್ ಸೆಂಟೆನ್ಸ್ ಆತಿದು. ಆ್ಯಡಿಂಗ್ ಕ್ವಶನ್ ಟ್ಯಾಗ್. ಖುಷಿ ಫೀಮೇಲ್, ನೆವರ್ ಅಂತದ ಅಂದ್ರೆ ನೆಗೆಟಿವ್ ಸೆಂಟೆನ್ಸ್, ಬಿಹೇವ್ಸ್ ಅಂತದ ಸಿಂಪಲ್ ಪ್ರೆಸೆಂಟ್ ಆಗ್ತದ. ಆದ್ರಿಂದ ಡಸ್ ತಗೊಂತೀವ್ರಿ. ನೆಗೆಟಿವ್ ಇರೋದ್ರಿಂದ ನಾಟ್ ಬರೋದಿಲ್ಲ. ಖುಷಿ ಪ್ರನೌನ್ ಶಿ ಆಗ್ತೈತಿ. ಡಸ್ ಶಿ. ಹಿ ಯೂಸ್ಡ್ ವರ್ಡ್ಸ್ ವೈಸ್ಲಿ ಅಂತದ. ಇಂಟ್ರಾಗೇಷನ್ ಮಾಡ್ದೈತಿ. ನಾನು ಮಾತಾಡ್ತೀನಿ ನನ್ನ ವಾಯ್ಸ್ ಕೇಳಿಸ್ಕೊಂಡು ನಿಮಗೆ ಕ್ಲಿಯರ್ ಕಾಣ್ಲಿಕ್ಕಂದ್ರೆ. ಹಿ ಯೂಸ್ಡ್ ವರ್ಡ್ಸ್ ವೈಸ್ಲಿ. ಸಿಂಪಲ್ ಪಾಸ್ಟ್ ಅದ, ಯೂಸ್ಡ್ ಅಂತೇಳಿ. ಅದಕ್ಕೆ ಡಿಡ್ ತಗೋರಿ, ಡೂ ದ ಫಾರ್ಮ್. ಸಬ್ಜೆಕ್ಟ್ ಏನೈತಿ? ಹಿ ಅತ್ತ. ಡಿಡ್ ಹಿ ಪಾಸ್ಟ್ ಹೋಗಿ ಪ್ರೆಸೆಂಟ್ ಆಗ್ಬೇಕಲ್ಲ, ಯೂಸ್ಡ್ ಹೋಗಿ ಯೂಸ್ ಆಗ್ಬೇಕು. ಡಿಡ್ ಹಿ ಯೂಸ್ ವರ್ಡ್ಸ್ ವೈಸ್ಲಿ? ಇಂಟ್ರಾಗೇಷನ್ ಮಾಡಿದ್ರಿ ಡೂ ಫಾರ್ಮ್ ಯೂಸ್ ಮಾಡಿಕೊಂಡು. ಓಕೆ, ನೆಕ್ಸ್ಟ್ ಇದಾದ ಮೇಲೆ ಒಂಚೂರು ನಾನು ಹೇಳ್ತೀನಿ ರೀ ಅದ್ರ ಎರರ್ ಐಡೆಂಟಿಫಿಕೇಶನ್. ಹಿ ರನ್ ಅಂತ ಐತ್ರಿ, ಮಿಸ್ಟೇಕ್ ಅದು. ಇನ್ನ ಈಗ ಮಾತಾಡಿದ್ವಿ ಹಿಂದಿನ ಕ್ವಶನ್ ಪೇಪರ್ನಲ್ಲಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಮೇ ಪ್ರೆಸೆಂಟ್ ಸಿಂಪಲ್ ಇದ್ರೆ ಅದಕ್ಕೆ ಮೇನ್ ಹೊರಬಿಗೆ ಎಸ್ ಬರ್ಬೇಕಂತೇಳಿ. ಇದು ಹಿ ರನ್ ಫಾಸ್ಟರ್ ದ್ಯಾನ್ ಲೈಟ್ನಿಂಗ್ ಅಂತ ಐತಿ. ಮಿಂಚಿನಕ್ಕಿಂತ ಜೋರಾಗಿ ಓಡ್ತಾನ ಅಂತೇಳಿ. ಇಲ್ಲ ಹಿ ರನ್ ಅಲ್ಲ, ಹಿ ರ್ಯಾನ್ ಆಗಿದ್ರೆ ಸರಿ ಆಗ್ತಿತ್ತು. ಈ ಮಿಸ್ಟೇಕ್ ಕೊಡ್ಬೇಕಾದ್ರೆ ರನ್ನ ಕೊಡ್ಬೇಕಾಗ್ತೈತಿ. ಕೊಟ್ಟದ್ ಕರೆಕ್ಟ್ ಐತಿ. ಇದಕ್ಕೆ ನಾವು ಎಸ್ ಹಚ್ಬೇಕಾಗ್ತೈತಿ, ಯಾಕಂದ್ರೆ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಈ ರನ್ಸ್ ಮಾಡಿ ಉಳ್ಕದೆಲ್ಲ ಬರೆದ್ಬಿಟ್ರೆ ಕರೆಕ್ಟ್ ಆಗ್ತದೆ. ಮತ್ತಾಗೇನು ಕ್ವಶನ್ ಪೇಪರ್ ರಿಪೀಟ್ ಆಗ್ತೈತಿ ನೋಡ್ರಿ. ಆಗಲೇ ಇದೇ ಎಕ್ಸಾಂಪಲ್ ಕೊಟ್ಟಿದ್ದಾರಲ್ಲ, ಎ ಸನ್ ಅಂತ ಕೊಟ್ಟಿದ್ರು. ಏನ್ ಮಾಡಿದ್ವಿ ನಾವು ಅದನ್ನ? ದ ಮಾಡಿದ್ವಿಲ್ಲ, ಎಸ್ ಅಂದ್ರೆ ಕ್ವಶನ್ಸ್ ರಿಪೀಟ್ ಆಗ್ತವೆ ಅಂತ ತಿಳ್ಕೊಂಡು ಇದ್ರ ಮೇಲಿಂದನೇ ಹೇಳ್ಬೋದು ಅಷ್ಟೇ ರೀ. ಓದ್ಕೊಂಡ್ರೆ ಹೆಲ್ಪ್ ಆಗ್ತೈತಿ. ಎಷ್ಟು ಅಂತ ತೆಗಿತಾರ ಕ್ವಶನ್ ಬ್ಯಾಂಕ್, ಕ್ವಶನ್ ಪೇಪರ್. ಇದನ್ನ ಬಿಟ್ಟು ಬೇರೆ ಎಲ್ಲಿ ತೆಗಿಯಾಕತ್ತೆ? ಎಲ್ಲ ಜಾಲಾಡಿಸ್ಬಿಟ್ಟಿರ್ತಾರ. ಓಕೆ, ಎಸ್ ಬನ್ನಿ ಫ್ರೆಂಡ್, ಫ್ಲೋ ಚಾರ್ಟಿಗೆ ಬರ್ತೇನೆ. ಕರ್ನಾಟಕ ವಾಸ್ ರೂಲ್ಡ್ ಬೈ ಏನ್ಸಿಯಂಟ್ ಡೈನಸ್ಟೀಸ್ ಲೈಕ್ ದ ನಂದಾಸ್, ಮೌರ್ಯಾಸ್ ಅಂಡ್ ಶಾತವಾಹನಾಸ್. Indigenous dynasties like the Kadambas of Banavasi and the Gangas of Talakadu rose to prominence in the 4th century AD, leaving their mark on the region. The Ganga minister Chaundaraya installed the Gomateshwara monolith at Shravanabelagola
ಡ್ಯೂರಿಂಗ್ ಹೀಸ್ ಟೈಮ್. ಓಕೆ, ಆಗಲಿ. ಕರ್ನಾಟಕ ರೂಲ್ಡ್ ಬೈ ನಂದಾಜ್ ಆಯಿತು. ಮತ್ತೆ ಎರಡನೇದ್ದು ಒಂದೇದೇನು ತುಂಬಬೇಕು? ನಂದಾಜ್ ಆಯ್ತು. ಈಗ ಮೌರ್ಯಾಸ್ ತುಂಬ್ರಿ. ಇಲ್ಲೇ ಒಂದೇ ಬಾಕ್ಸ್ನಾಗ ತುಂಬ್ರಿ, ಮೌರ್ಯಾಸ್ ತುಂಬ್ರಿ. ಆ್ಯಂಡ್ ಅಂತಾರ ಇನ್ನೊಬ್ಬರು ಅದಾರ ಇಲ್ಲೇ, ಶಾತವಾಹನಾಸ್. ಇದನ್ನ ಎರಡನೇ ಬಾಕ್ಸ್ನಾಗ ತುಂಬ್ರಿ. ಮುಗೀತು. 3 ಇಂಡಿಜಿನಸ್ ಡೈನಸ್ಟೀಸ್ ಅಂತಂದ್ರೆ ಯಾವುದದು? ಇಂಡಿಜಿನಿಯಸ್ ಡೈನಸ್ಟೀಸ್ ಮೂಲ ನಿವಾಸಿಗಳು ರೀ. ಎಲ್ಲಿದೆ ಇದು ಇಂಡಿಜಿನಿಯಸ್ ಡೈನಸ್ಟೀಸ್? ಇಲ್ಲದ ನೋಡಿ. ಇಂಡಿಜಿನಸ್ ಡೈನಸ್ಟೀಸ್ ಲೈಕ್ ಕದಂಬಾಸ್ ಆಫ್ ಬನವಾಸಿ ಅಂಡ್ ಗಂಗಾಸ್ ಆಫ್ ತಲಕಾಡು, 2 ಡೈನಸ್ಟಿ ಇಲ್ಲಿ ಬರ್ತ್ ಬಿಡ್ರಿ. ದ ಕದಂಬಾಸ್ ಆಫ್ ಬನವಾಸಿ 3rd ಬಾಕ್ಸ್ನಾಗ ತುಂಬ್ರಿ. ಅಂಡ್ ದ ಗಂಗಾಸ್ ಆಫ್ ತಲಕಾಡು 4th ಬಾಕ್ಸ್ನಾಗ ತುಂಬ್ರಿ. ಫಿನಿಶ್ಡ್. ಲಾಸ್ಟ್ ಕ್ವಶನ್ ಪೇಪರ್ ಬರ್ತೇನೆ ಫ್ರೆಂಡ್ಸ್. ಇವನ್ನೆಲ್ಲ 2 ಸೇರಿಸಿ ಇನ್ನೊಂದು ವಿಡಿಯೋ ಮಾಡಿಬಿಟ್ರಿಂದ ನನ್ನ ಜವಾಬ್ದಾರಿ ಮುಗೀತು. ಬರ್ರಿ. 32A ಇದು ಮಾಡ್ಬೇಕಲ್ಲ? ಸರಿ. ಹಾ, ರೀರೈಟ್ ಆಸ್ ಅ ಡೈರೆಕ್ಟೆಡ್. ಇದೇನ್ ಮಾಡ್ಬೇಕು? 2 ಸೂಟೇಬಲ್ ಕ್ವಶನ್ ಟ್ಯಾಗ್ ಅಂತಾರ. ಬನ್ನಿ ಮಾಡೋಣ. ಜನನಿ 1 ಅಂತದ ಸಿಂಪಲ್ ಪಾಸ್ಟ್ ಅದ ರೀ. ಹೆಲ್ಪಿಂಗ್ ಹೊರಬೇನೂ ಇಲ್ಲ, ನಾವು ಹೆಲ್ಪಿಂಗ್ ಹೊರಬ್ ತಗೋಬೇಕಾಗ್ತದೆ. ಅಫರ್ಮೇಟಿವ್ ಐತಿ, ನೆಗೆಟಿವ್ ಮಾಡ್ಬೇಕಾಗ್ತದೆ. ಡಿಡಂಟ್. ಜನನಿ ಸಮಸ್ಯೆ ಆಯ್ತು ನನಗೆ. ಹೆಣ್ಮಗಳು ಗಂಡ್ಮಗಳು ಗಂಡ್ಮಗು ಅಂತೇಳಿ. ಜನನಿ ಹೆಣ್ಮಗಳ ಅಂತ ಅನ್ಕೋತೇನ್ರಿ. ಆದ್ರಿಂದ ಶಿ ಮಾಡ್ತೇನೆ. ಅದು ಹಿಂಗತೆ ಆದ್ರೆ ಸ್ವಲ್ಪ ಹೆಸರು, ಕೆಲವೊಂದು ಹೆಸರುಗಳು ಏನಾಗ್ತಾವಂದ್ರ ಕೆಲವೊಂದು ಏರಿಯಾದಲ್ಲಿ ಇರ್ತಾವ್ರಿ, ಕೆಲವೊಂದು ಏರಿಯಾದಲ್ಲಿ ಇಲ್ಲ. ಅದು ಒಮ್ಮೆ ಏನಾಗುತ್ತಂದ್ರೆ ಇದು ಗಂಡು ಹೆಣ್ಣೋ ಸಮಸ್ಯೆ ಆಗ್ಬಿಡ್ತೈತಿ. ಅದಕ್ಕೆ ಈ ಬಾಯ್ ಗರ್ಲ್ ಹಿಂಗ್ ಕೊಡೋದು ಬೆಟರ್, ಮ್ಯಾನ್ ವುಮನ್ ಹಿಂಗ್ ಕೊಡೋದು ಬೆಟರ್. ಇವು ಪ್ರಾಪರ್ ನಾವು ಕೊಡ್ತಾರಲ್ಲ, ಸ್ವಲ್ಪ ಹೆಣ್ಣೋ ಗಂಡು, ಹೆಣ್ಣಂತ ತಿಳ್ಕೊಂಡು ಜನನಿ ಹೆಣ್ಣ ಇರ್ತೈತಿ. ಇದು ನೋಡ್ಲಿಕ್ಕೆ ಹೆಣ್ಣಗತೆ ಕಾಣಿಸ್ತೈತಿ, ಅದಕ್ಕೆ ಶಿ ಮಾಡೀನಿ. ಡಿಡಂಟ್ ಶಿ. ಇದು ಫ್ರೇಮಿಂಗ್ ಕ್ವಶನ್ ಅದ. ಇದು ಅಡ್ವರ್ಬ್ ಆಫ್ ಮ್ಯಾನರ್ ಅದ ರೀ. ಅದಕ್ಕೆ ಹೌ ತಗೊಂತೀರಿ. ಶಿವ ಸ್ಯಾಂಗ್ ಅಂತದ. ಡಿಡ್ ಶಿವ. ಇಲ್ಲಿ ಈ ತರ ಇದ್ರ ಸಮಸ್ಯೆ ಇಲ್ಲ ನಮಗ. ಈ ತರ ಜನನಿ ಕೊಟ್ರು ಬರ್ತೀವಿ, ಏನ್ ಕೊಟ್ರು ಇದನ್ನ ಬರ್ದ್ ಬಿಡ್ತೀವಿ. ಇಲ್ಲಿ ನಾವು ಅದ್ರ ಬದಲಾಗಿ ಪ್ರೊನೌನ್ ಹಾಕ್ಬೇಕಲ್ಲ. ಇದು ಗಂಡು ಹೆಣ್ಣು ಕ್ಲಿಯರ್ ಗೊತ್ತಿರ್ಬೇಕು. ಏನಾದ್ರು ವಸ್ತು ಐತೋ ಹೆಂಗೋ ಅಂತೇಳಿ. ಹಂಗ ಇದು ಒಂದು ಸಾರಿ ಸಮಸ್ಯೆ ಆಗಬಹುದು. ಶಿವ ಸ್ಯಾಂಗ್. ಹೌ ಡಿಡ್ ಶಿವ ಸಿಂಗ್ ಪಾಸ್ಟ್ ಹೋಗಿ ಪ್ರೆಸೆಂಟ್ ಮಾಡ್ಕೋಬೇಕು. ಮತ್ತೇನು ಇಲ್ಲ ಮುಂದೆ. ಇದಂತೂ ವರ್ಡ್ ಆನ್ಸರ್ ಆಗಿ ಬರ್ತೈತಿ, ಬಿಟ್ಟು ಬಿಡ್ತೀರಿ. ಹೌ ಡಿಡ್ ಶಿವ ಸಿಂಗ್ ದ ಸಾಂಗ್ ಅಂತ ಐತಿ ಒಂದು ವರ್ಡ್, ಮರ್ತನಲ್ಲಪ್ಪ ನಾನು. ಹೌ ಡಿಡ್ ಶಿವ ಸಿಂಗ್ ದ ಸಾಂಗ್. ಇಲ್ಲಿಗೆ ಒಂದ್ ಸ್ವಲ್ಪ ತಪ್ಪಾಗ್ತಿತ್ತು ಸರ್. ಒಂದ್ ವೇಳೆ ನೀವು ಬಿಟ್ರಲ್ಲ, ಹಂಗತೆ ಬಿಟ್ರೆ ಕೊಡೋದಲ್ರಿ ಮಾರ್ಕ್ಸ್. ಕೊಡೋದಿಲ್ಲ. ಹುಷಾರಾಗಿ ನೋಡ್ಬೇಕು 1-2 ಸಲ. ಶಿವ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ. ಹೌ ಡಿಡ್ ಶಿವ ಸಿಂಗ್ ದ ಸಾಂಗ್ ಕಂಪ್ಲೀಟ್ ಬರಿಬೇಕ್ರಿ ಆನ್ಸರ್ನ. ನಾ ಮಿಸ್ಟೇಕ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಯಾವುದೂ ಮಾಡಲಿಲ್ಲ, ಇದು ಒಂದೇನೋ ಮಿಸ್ಟೇಕ್ ಆಗಿಬಿಡ್ತಿತ್ತು. ಹುಷಾರಾಗಿ ಎಚ್ಚೆತ್ಕೊಂಡೆ. ಓಕೆ, ಇದು ಎರರ್ ಐಡೆಂಟಿಫಿಕೇಶನ್. ವೈ ಯು ಲೆಫ್ಟ್ ಅರ್ಲಿ ಅಂತದ. ಇದು ತಪ್ಪಾಗ್ತೈತೆ ಪೂರಾ. ಇಂಟ್ರಾಗೇಷನ್ ತಪ್ಪಿಲ್ಲ. ಇದು ಅಮೆರಿಕನ್ ಇಂಗ್ಲೀಷ್ ಥರ ಐತೆ. ಇದು ಅಮೆರಿಕನ್ ಇಂಗ್ಲೀಷ್ ನಡೆಸ್ತಾರೆ ಇದನ್ನ. ಬಟ್ ನಮ್ಮ ಬ್ರಿಟಿಷ್ ಇಂಗ್ಲೀಷ್ ಹಂಗಿಲ್ಲ. ವೈ ತಗೋರಿ. ಯಾವ ಟೆನ್ಸ್ ಅದ? ಇಲ್ಲಿ ಲೆಫ್ಟ್ ಅದ, ಸಿಂಪಲ್ ಪಾಸ್ಟ್ ಅದ. ಡಿಡ್ ತಗೋರಿ, ಸಬ್ಜೆಕ್ಟ್ ಹಾಕ್ರಿ. ವೈ ಡಿಡ್ ಯು ಲೀವ್ ಮಾಡ್ರಿ, ಪಾಸ್ಟ್ ಹೋಗಿ ಪ್ರೆಸೆಂಟ್ ಮಾಡ್ಬೇಕಲ್ಲ. ವೈ ಡಿಡ್ ಯು ಲೀವ್ ಅರ್ಲಿ ಸೆಂಟೆನ್ಸ್ ಇಂಟ್ರಾಗೇಷನ್ ತಪ್ತಾರ, ಸರಿಪಡಿಸ್ಬೇಕು. ಸಂಗೀತ ಈಸ್ ರಿಸಂಬ್ಲಿಂಗ್ ಅಂತದ್ರಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ರಿಸಂಬ್ಲಿಂಗ್ ನಾನ್ ಕನ್ಕ್ಲೂಸಿವ್ ವರ್ಬ್ cannot be used in continuous tenses. So such sentences are to be changed into simple present. ಸಂಗೀತ 3rd person singular ಇದೆ. ಸಂಗೀತ ತಗೊಳ್ರಿ. ತಗೊಂಡು 3rd person singular ಇರೋದ್ರಿಂದ ರಿಸಂಬಲ್ ವರ್ಬ್ ಆಗ್ತತಿ. ಅದನ್ನ ಎಸ್ ಹಚ್ಬಿಡ್ರಿ. ರಿಸಂಬಲ್ಸ್. ಸಂಗೀತ ರಿಸಂಬಲ್ಸ್ ಹರ್ ಸಿಸ್ಟರ್.
ರಿಸಂಬಲ್ಸ್ ಅಂದ್ರೆ ಹೋಲೋದು, ಅವ್ರ ಸಿಸ್ಟರ್ ಗತೆನ ಕಾಣಿಸ್ತಾಳ ಅಂತೇಳಿ. ಸಂಗೀತ ರಿಸಂಬಲ್ಸ್ ಹರ್ ಸಿಸ್ಟರ್. ಹಿಂಗತೆ ಕಂಟಿನ್ಯೂಸ್ ಟೆನ್ಸ್ ಕೊಟ್ಟಾರ ಅಂದ್ರೆ ತಿಳ್ಕೊಂಬಿಡ್ರಿ, ಅದನ್ನು ಸಿಂಪಲ್ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ. ಓಕೆ, ಲಾಸ್ಟ್ ಕ್ವಶನ್ ಪೇಪರ್ ಇದು. ವಿದ್ಯಾರ್ಥಿಗಳಿಗೆ ಕೇಳಿಸ್ಕೊಡ್ರಿ. ಈ ಮುಂದಿನ ಇವತ್ತೊಂದು ಮಧ್ಯಾಹ್ನ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ಕ್ವಶನ್ ನಂಬರ್ 34, 35 ಡಿಸ್ಕಷನ್ ಮಾಡ್ತೀನಿ. ಇದೇ ಈ ರೀತಿ ಆನ್ಸರ್ ಮಾಡಿಕೊಡ್ತೀನಿ. ಈ 36, 37 ಬೇಕಾದಷ್ಟು ನಾನು ಹಳೆ ವಿಡಿಯೋಗಳದಾವ, ಅವನ್ನೆಲ್ಲ ನೋಡ್ರಿ ನೀವು ರೀ. ಲೆಟರ್ ರೈಟಿಂಗ್ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡೀನಿ, ಆಮೇಲೆ ಸ್ಪೀಚ್ ಮೇಕಿಂಗ್ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿ, ಅವನ್ನೆಲ್ಲ ನೋಡ್ತೀರಿ. ಓಕೆ, ಇದೊಂದು ಫ್ಲೋ ಚಾರ್ಟ್ ಮಾಡಿಕೊಟ್ಟು ಕ್ಲೋಸ್ ಮಾಡ್ತೀನಿ. ತುಂಗಭದ್ರಾ ಈಸ್ ಒನ್ ಆಫ್ ದ ಮೇಜರ್ ರಿವರ್ಸ್. ಆಲ್ರೆಡಿ ಇದು ಬಂದಿದೆ, ಇವತ್ತಿನ ಈಗಿನ ವಿಡಿಯೋದಲ್ಲೇ ಬಿಡಿಸಿವಲ್ಲ, ಹಂಗಾಗಿ ನೇರವಾಗಿ ಆನ್ಸರ್ ಮಾಡಬಹುದು ಅಥವಾ ನಾವು ಬಿಡಬಹುದು. ಮಾಡಿಬಿಡ್ತೇನೆ. ನೇಮ್ ಆಫ್ ದ ರಿವರ್ ತುಂಗಭದ್ರಾ, ದ ತುಂಗಭದ್ರಾ. ಎಸ್, ಇದು ಫಸ್ಟ್ ಬಾಕ್ಸ್ನ ತುಂಬೆ. ಫ್ಲೋಸ್ ಥ್ರೂ ಕರ್ನಾಟಕ, AP. ಇದು ಆಂಧ್ರ ಪ್ರದೇಶ್ ಅಲ್ಲಿದ್ದಾರೆ, ಇಲ್ಲೇ ವರ್ಡ್ ಥ್ರೂ ಆಂಧ್ರ ಪ್ರದೇಶ್. ಇದು ಸೆಕೆಂಡ್ ಬಾಕ್ಸ್ನಲ್ಲಿ. ಜಾಯಿನ್ಸ್ ದ ಕಾವೇರಿ, ಕೃಷ್ಣ ಸಾರಿ, ಕಾವೇರಿ ಅಂದರೆ ಜಾಯಿನ್ಸ್ ದ ಕೃಷ್ಣ. ಈ ಥರ್ಡ್ ಬಾಕ್ಸ್ನಾಗ ತುಂಬ್ರಿ. ಕಾವೇರಿ ಎಲ್ಲ ತಪ್ಪಾಯ್ತು, ಕೃಷ್ಣ ಇಲ್ಲೇ. ಇಲ್ಲಿ ಬರ್ರಿ, ಎಲ್ಲೇ ಪ್ಲೇಸ್ ಯಾವಲ್ಲೇ ಜಾಯಿನ್ ಆಗ್ತತ್ತಂದ್ರೆ ಮೂರ್ಬಕೊಂಡ. ಇದು ಫೋರ್ತ್ ಬಾಕ್ಸ್ನಾಗ ತುಂಬದು. ಡೌಟ್ಗಳಿದ್ರ ಕ್ವಶನ್ ಮಾಡ್ರಿ, ನೋಡ್ತೀನಿ, ಬಹುತೇಕ ನೋಡ್ತೀನಿ, ಆನ್ಸರ್ ಮಾಡ್ತೀನಿ. ನಿಮಗೆ ಡೌಟ್ ಇರುವಂಥವು, ಅದು ಹಾಗ ಹಿಂಗ ಅಂತೇಳಿ ಏನಾದರೂ ಬೇರೆ ಥರ ಏನೋ ಕೇಳ್ಕೊಂತ ಕುಂತ್ರೆ ಅಂದ್ರೆ ಆನ್ಸರ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್. ನೇರವಾಗಿ ನಿಮಗೆ ಅಭ್ಯಾಸಕ್ಕೆ ಸಂಬಂಧಪಟ್ಟ ಮಾತ್ರ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೀನಿ. ಏನು ದಟ್ ಸ್ಟಡಿ ರಿಲೇಟೆಡ್ ಇರ್ಬೇಕ್ರಿ. ಉಳ್ಕದ್ದು ಹಾಗೆ ಹೀಗಂದ್ರೆ ನಮಗೆಲ್ಲ ಅದು ಇಲ್ಲ, ನಾವು ಮಾತಾಡೋದೇ ಇಲ್ಲ ಆ ತರಹ. ನಿಮ್ಮ ಸಮಸ್ಯೆ ಕೇಳ್ರಿ, ಅಭ್ಯಾಸಕ್ಕೆ ಸಂಬಂಧಪಟ್ಟು ಏನಾದರೂ ಕ್ವಶನ್ ಲೆಸನ್ ದನ್ನ ಕೇಳ್ರಿ. ಯಾವ 80 ಮಾರ್ಕ್ಸ್ ನನಗೆ ಎಲ್ಲಿ ಬೇಕು, ಏನು ಬೇಕು ಅದು ಕೇಳು, ಎಲ್ಲದನ್ನು ತಕ್ಷಣ ಹೇಳ್ತೇನೆ. ಅಭ್ಯಾಸನ ಹೊರತುಪಡಿಸಿ ಬೇರೆ ಕೇಳಿದ್ರಂದ್ರೆ ನನಗಾಗ್ಲಿಕ್ಕಿಲ್ಲ ಬಹುತೇಕ. ಆಯಿತು, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.